ಈಗ ಒಳ್ಳೆ ಜನ ಸೇರಿದ್ದಾರೆ, ನಾನು ಒಳ್ಳೆಯವ್ರ ಸಹವಾಸ ಮಾಡ್ತಾಯಿದ್ದೀನಿ, ನನಗೂ ಒಳ್ಳೆ ಬುದ್ಧಿ ಬರ್ತಾಯಿದೆ. ನಾನೇನು ಅನ್ನೋದು ನಿಮಗೆ ಮತ್ತೆ ಗೊತ್ತಾಗುತ್ತೆ. ಜೊತೆಗೆ ಪಾಪ ಡೈರೆಕ್ಟ್ರಿಗೆ ಒಂದೇ ಸಿನಿಮಾ ಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಮಗಾದ್ರೂ ಒಂದು 2-3 ಸಿನಿಮಾ ಸಿಗುತ್ತೆ ಪ್ರೂವ್ ಮಾಡ್ಕೋಬೋದು. ಬಟ್ ಡೈರೆಕ್ಟ್ರುಗಳು ಒಂದೇ ಸಿನಿಮಾ, ಒಂದು ಸಿನಿಮಾ ವರ್ಕ್ ಆಗಿಲ್ಲ ಅಂದ ತಕ್ಷಣ ಮೂಲೆ ಗುಂಪೆ. ಇವಾಗ ಇವರು ಸಿದ್ಲಿಂಗು 2 ಇಷ್ಟ ನನ್ಗೆ ಅಂತ ಹೇಳಿದಾಗ ಇವರು ಒಂದ್ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ. ಅದೇ ಭೀಮಾ ಇಷ್ಟ ಅಂತ ಅಂದಾಗ ಒಂದ್ ಸ್ವಲ್ಪ ಮಾಸ್ ಇವರು ಅಂತ. ಎಷ್ಟು ಖುಷಿ ಕೊಟ್ಟು ಎಷ್ಟು ಬೇಜಾರು ಮಾಡಿಸಿ ಅಳಿಸಿತ್ತು ಸಿನಿಮಾ. ಈ ಸಿನಿಮಾನು ಸೇಮ್ ಫೀಲ್ ನಿಮ್ಗೆ ಸಿಗುತ್ತೆ. ಅಂಡ್ ಈ ವಿಜಯ್ ಪ್ರಸಾದ್ ಅವ್ರದ್ದು ಹುಡುಕಾಟನೇ ಒಂಥರ ಮಜಾ. ಅಂದ್ರೆ ತುಂಬಾ ಮಿಡ್ಲ್ ಕ್ಲಾಸು. ಅದೇ ಆಗೋದು, ಏನಾಗೋದು ಗೊತ್ತಾ, ಇವಾಗ ಎಲ್ಲಾರು ರೌಡಿಗಳು ಆಗಕ್ಕಾಗಲ್ಲ, ಎಲ್ಲಾನು ಪೊಲಿಟಿಷಿಯನ್ಸ್ ಆಗಕ್ಕಾಗಲ್ಲ, ಎಲ್ಲರೂ ಹೀರೋ ಆಗಕ್ಕಾಗಲ್ಲ, ಎಲ್ಲರೂ ಪೊಲೀಸ್ ಆಗಕ್ಕಾಗಲ್ಲ. ಸೊ ಎಲ್ಲರೂ ಏನಾಗ್ಬೋದು, ಕಾಮನ್ ಮ್ಯಾನ್ ಆಗ್ಬೋದು. ಒಟ್ಟಿನಲ್ಲಿ ಬೈಕ್ ತಗೋಬೇಕು ಅಂತ ಭಾರಿ ಆಸೆ ಇತ್ತು. ಅದನ್ನ ತಗೊಳ್ಳೋವರೆಗೂ ನಾನು ಪಟ್ಟಿರೋ ಕಷ್ಟ ಮನೆಯಲ್ಲಿ. ಆಮೇಲೆ ತಗೊಂಡೆ. ಅಯ್ಯೋ ಆ ಸಂಭ್ರಮ ನಾವ್ ನೋಡಿಲ್ವಾ ರಮ್ಯಾ ಅವ್ರನ್ನ ಕೂರಿಸ್ಕೊಂಡು. ಹೌದು, ಬಟ್ ನೀವು ರಮ್ಯಾನ್ ಕೂರ್ಸ್ಕೊಂಡು ಹೋಗಿದ್ ಮಾತ್ರ ಗೊತ್ತಾಗಿತ್ತು ನಿಮ್ಗೆ. ನಾನ್ ಎಷ್ಟು ವರ್ಷದಿಂದ ಅದನ್ನ ತಗೋಬೇಕು ಅಂತ ಗಲಾಟೆ ಮಾಡಿ ಫೈನಲಿ ತಗೊಂಡಿದ್ದು. ಹೌದು, ಅದು ನಾವು ಪ್ರಯತ್ನ ಪಟ್ಟಿ ಅದು ಕಾಶ್ಮೀರ್ಗೆ ಹೋಗಿ ಶೂಟ್ ಮಾಡಿದ್ವಿ ಸಾಂಗ್. ಬಟ್ ಅದ್ ಯಾಕೋ ರಿಲೀಸ್ ಮಾಡೋ ತರ ಇಲ್ಲ ಸಾಂಗ್. ಹೌದಾ? ಬಟ್ ಎಕ್ಸ್ಟ್ರಾರ್ಡಿನರಿ ಆಗಿದೆ ಹಾಡು. ಸಕ್ಕದಾಗಿದೆ, ಬಟ್ ಚೇಂಜ್ ಆಗಿರ್ತಾನೆ. ಕರೆಕ್ಟ್. ಅವಾಗ ಬೆಳಗಿರ್ಲಿಲ್ಲ, ಬೆಳಗ್ಗೆ. ಸೊ ಈ ಸಿದ್ಲಿಂಗು 2 ನೋಡಿದಾಗ ಅಗೇನ್ ಇಟ್ ಇಸ್ ಗೆಟಿಂಗ್ ಬ್ಯಾಕ್ ಯುವರ್ 20s. ನಾವ್ ಬರೀ ಪಾಸಿಟಿವ್ ಯೋಚನೆ ಮಾಡೋಣಪ್ಪ. ಇದು February 14th ಆದ್ಮೇಲೆ ನಂದು ಹೊಸ ಟೈಮ್ ಸ್ಟಾರ್ಟ್ ಆಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸಿದ್ಲಿಂಗು 2 ಪ್ರಮೋಷನ್ಗೆ ಏನೇನೋ ಯೋಚನೆ ಮಾಡಿ ಏನೇನೋ ಮಾಡೋಣ ಅಂತ ಅಂದ್ಬಿಟ್ಟು ತಲೆ ಓಡಿಸ್ದೆ, ಏನೂ ವರ್ಕ್ ಆಗಲಿಲ್ಲ. ಫೈನಲಿ ಸಿದ್ಲಿಂಗು ಗಾಡಿ ಸಿಕ್ತು, ಸಿದ್ಲಿಂಗು ಸಿಕ್ಕಿದ್ರು. ಆ್ಯಂಡ್ ನಿವೇದಿತಾ ಸಿಕ್ಕಿದ್ದಾರೆ. ಸೊ ಹೊಸ ನಿವೇದಿತನ, ಹಳೆ ಮಂಗಳ. ಸೊ ಮಂಗಳ ಅಲ್ಲ, ಇದು ನಿವೇದಿತಾ. ಸೊ ಫೈನಲಿ ಸಿಕ್ಕಿದ್ವಿ. ಒಂದಷ್ಟು ಮಾತಾಡೋಣ ಅಂತ ಕಾರಲ್ಲಿ ಬಂದ್ವಿ. ಯಾಕೋ ಸೌಂಡು ವರ್ಕ್ ಆಗಲಿಲ್ಲ, ಹಂಗಾಗಿ ಒಂದು ರೌಂಡ್ ಹಾಕ್ಕೊಂಡು ಇಲ್ಲೆಲ್ಲ ಕಾಡು ಮಧ್ಯೆ ಬಂದಿದ್ವಿ. ಒಂದು ಕಾಡು ಅಂದರೆ ಸಿಟಿಗೆ ಅಟ್ಯಾಚ್ ಇರುತ್ತಾ ತುರಳಿ ಫಾರೆಸ್ಟ್. ಸೊ ಒಂದೊಳ್ಳೆ ಮಾತುಕತೆ, ತಂಗಾಳಿ ಮಧ್ಯಾಹ್ನ ತಂಪಾದ ಜಾಗದಲ್ಲಿ ಸೋನು ಆ್ಯಂಡ್ ಯೋಗಿ ಅವರು. ಸೊ ತುಂಬ ದಿನ ಆಯಿತು ಮಾತುಕತೆ. ನಂಗೆ ಸೋನು ಸಿಕ್ಕಿದ್ರು, ಲಾಸ್ಟ್ ಸಿನಿಮಾಗೆ ಮಾತಾಡಿದ್ದೆ. ನಿಮ್ಮ ಹತ್ರ ಅಂತೂ ಮಾತಾಡಿ ಎಷ್ಟು ವರ್ಷ ಆಗೋಗಿದೆ. ಸೊ ಸಿದ್ಲಿಂಗು 14ಕ್ಕೆ ಬರ್ತಾ ಇರೋದು. ಮತ್ತು ಇಂಡಸ್ಟ್ರಿಯಲ್ಲಿ ಒಂದು ಸಣ್ಣ ಒಂದು ಸಂಚಲನ ಆಗಿದೆ. ಅಂದರೆ ಸಿದ್ಲಿಂಗು ಬಂದಾದಮೇಲೆ ಈಗ ಯೋಗಿ ಅಂದ ತಕ್ಷಣ ಒಂದು ಲೂಸ್ ಮಾದ, ಇನ್ನೊಂದು ಸಿದ್ಲಿಂಗು. ಅದು ಯಾವಾಗಲೂ ಆ 2 ಹೆಸರುಗಳು ಒಂಥರ ಬ್ರ್ಯಾಂಡ್ ಥರ ಅದು ಸ್ಟಿಕ್ ಆನ್ ಆಗಿರೋವಂಥದ್ದು. ಸೊ ಹಾಗಾಗಿ ಈ ಸಿನಿಮಾ ಮೇಲೆ ತುಂಬ ನಿರೀಕ್ಷೆ ಇದೆ. ಜಸ್ಟ್ ಒಂದು ಹಾಡು ಅಷ್ಟೇ ಬಿಟ್ಟಿದ್ದಾರೆ ನಿಮ್ಮ ಡೈರೆಕ್ಟ್ರು. ಅದು ಬಿಟ್ಟು ನಮ್ಗೆ ಏನೂ ಗೊತ್ತಿಲ್ಲ. ಈ ಕಾರ್ ಗೊತ್ತು, ನೀವು ಗೊತ್ತು, ಆ ಸಾಂಗ್ ಗೊತ್ತು ಅಷ್ಟೇ. ಸೊ ಸಿನಿಮಾ ಬಗ್ಗೆ ಮಾತಾಡ್ತದಾದರೆ ಈ ಸಿದ್ಲಿಂಗು 2 ಅನ್ನೋದು ಐಡಿಯಾ ಯಾವಾಗ ಬಂತು, ಹೆಂಗೆ ಶುರುವಾಯಿತು ಅಂತ? ಸಿದ್ಲಿಂಗು 2 ಐಡಿಯಾ ಬಂದಿದ್ದು ನಮಗೆ ಪರಿಮಳ ಲಾಡ್ಜ್ ಅಂತ ಒಂದು ಸಿನಿಮಾ ಟೀಸರ್ ಲಾಂಚ್ ಮಾಡಿದ್ವಿ. ನಾನು, ಸತೀಶ, ಬುಲೆಟ್ ಪ್ರಕಾಶ್ ಎಲ್ಲರೂ ಇದ್ವಿ. ವಿಜಯ್ ಪ್ರಸಾದ್ ಅವ್ರ ಡೈರೆಕ್ಟ್ರು. ಬಟ್ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ, ಅಲ್ಲಿಗೆ ಸ್ಟಾಪ್ ಆಯಿತು. ಅದಾದ ನಂತರ ಏನು ಮಾಡ್ಬೋದು ಇವಾಗ ಅಂತ ಯೋಚನೆ ಮಾಡ್ತಿದ್ದಾಗ ಸಿದ್ಲಿಂಗು 2 ಹೊಳಿತು ಡೈರೆಕ್ಟ್ರಿಗೆ. ಸೊ ಫೋನ್ ಮಾಡಿ ಹೇಳಿದ್ರು, ಮಾಡ್ಬೋದಾ ಸರ್ ಅಂದರು. ಡೆಫಿನೆಟ್ಲಿ ಮಾಡೋಣ ಬನ್ನಿ ಸರ್, ರೈಟ್ ಟೈಮ್ ಇದು. ಇವಾಗ ಮಾಡಿದ್ರೆ ಸಖತ್ ವರ್ಕ್ ಆಗ್ಬೋದು ಸಿನಿಮಾ. ಯಾಕಂದರೆ ಸಾಲೆಲ್ಲ ಪಾರ್ಟ್ ಟು ಸಿನಿಮಾಗಳು ಬರ್ತಾ ಇರೋದ್ರಿಂದ ಸೊ ನಮ್ಮದು ಒಂದು ಇರಲಿ ಒಳಗಡೆ ಅಂತ. ಸೊ ಅದೇ ಡಿಸೈಡ್ ಮಾಡಿ ಮಾಡಿದ್ವಿ. ಆ್ಯಂಡ್ ಮಾಡಾದಮೇಲೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ಸಿನಿಮಾ ನೋಡಿದ್ವಲ್ಲ, ಮೊನ್ನೆ ಎಲ್ಲರೂ ನೋಡಿದ್ವಿ. ನಾನು ನೋಡಿಲ್ಲ, ಅವರು ಫ್ರೀ ಇರಲಿಲ್ಲ ಅವತ್ತು. ಸೊ ಹಂಗಾಗಿ ಪಾಪ ನೋಡೋಕ್ಕಾಗಿಲ್ಲ. ಅದ್ಭುತವಾಗಿ ಬಂದಿದೆ ಸಿನಿಮಾ. ನಿಮಗೆ ಪಾರ್ಟ್ 1 ಎಷ್ಟು ಮನೋರಂಜನೆ ನೀಡಿ, ಎಷ್ಟು ಖುಷಿ ಕೊಟ್ಟು, ಎಷ್ಟು ಬೇಜಾರು ಮಾಡಿಸಿ ಅಳಿಸಿತ್ತು ಸಿನಿಮಾ. ಈ ಸಿನಿಮಾನು ಸೇಮ್ ಫೀಲ್ ನಿಮ್ಗೆ ಸಿಗುತ್ತೆ. ಅಂದರೆ ಸೋನು ಅವಾಗ ನಿಮ್ಮದೊಂದು 4-5 ಸಿನಿಮಾ ಆಗಿತ್ತೇನಲ್ವಾ? ಸಿದ್ಲಿಂಗು 3 ಸಿನಿಮಾ ಆಗಿತ್ತು. ಸೊ ಆಲ್ರೆಡಿ ಅವಾಗೆಲ್ಲ ನೀವೆಲ್ಲ ಒಂದು ಬ್ಯಾಚ್ ಥರ ನಮಗೆ 1 ಸೀಸನಲ್ಲಿ ಬಂದವರು. ಸೊ ನೀವು ಸಿನಿಮಾ ಬಂದಿದ್ದು ಅಷ್ಟೇ, ಸ್ಕೂಲಲ್ಲಿ ಇದ್ದಿದ್ದು ಅಷ್ಟೇ. ಹೌದಾ? ಪರಿಚಯನೇ ಅಲ್ವಾ ನಮ್ಗೆ. ಓಕೆ ಓಕೆ ಓಕೆ. ಸೊ ಸ್ಕೂಲ್ ಫ್ರೆಂಡ್ಸ್, ಅದಾದ್ಮೇಲೆ ತುಂಬಾ ಜನ ಕಾಮನ್ ಫ್ರೆಂಡ್ಸ್. ಸೊ ಬ್ಯಾಂಗ್ಳೂರ್ ಸೌತ್ ಆಗಿರೋದ್ರಿಂದ, ಒಂದು ಅಕ್ಕಪಕ್ಕ ಏರಿಯಾ ಆಗಿರೋದ್ರಿಂದ, ಸೊ ವಿ ಹ್ಯಾಡ್ ಲಾಟ್ ಆಫ್ ಕನೆಕ್ಷನ್ಸ್. ಬೆಂಗಳೂರು ಬಸವನಗುಡಿ. ಇದು ಅಂದರೆ ನೀವು ಸಿದ್ಲಿಂಗು ನೋಡಿದ್ರಾ? ನೋಡಿದ್ದೆ. ಸಿದ್ಲಿಂಗು ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಏನನ್ಸಿತ್ತು ಅವಾಗ? ಇಟ್ ವಾಸ್ ಅ ಫೀಲ್ ಗುಡ್ ಮೂವಿ, ನೈಸ್ ಮೂವಿ. ಆದ್ರೆ ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದ್ಬಿಟ್ಟು, ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಚೆನ್ನಾಗಿದ್ಬಿಟ್ಟು ಕ್ಲೈಮ್ಯಾಕ್ಸ್ ನಲ್ಲಿ ಹಂಗಾದಾಗ ಅವಾಗ ಬೇಜಾರ್ ಮಾಡ್ಕೋತಾ ಇದ್ದೆ. ಅವ್ರಿಬ್ರು ಒಂದಾಗಿರ್ಬೇಕಾಗಿತ್ತು, ಅವ್ನ ಕಾರ್ ಸಿಗ್ಬೇಕಾಗಿತ್ತು ಅಂತೆಲ್ಲ ಅನ್ಕೋತಾ ಇದ್ದೆ. ಇವಾಗ ಅಟ್ ಪ್ರೆಸೆಂಟ್ ಅನ್ಸುತ್ತೆ, ಥ್ಯಾಂಕ್ ಗಾಡ್ ಅವ್ನು ಸಿಗದೆ ಇದ್ರೆ
ಧೂಳ ಧೂಳು ಧೂಳು ಧಮಾಕ. ಓಪನ್ ಗಾಡಿ ಅಲ್ವಾ, ಧೂಳು ಇದ್ದೇ ಇರುತ್ತೆ. ಸೊ ಸಿಗದೆ ಇರೋದಕ್ಕೆ ಒಳ್ಳೇದಾಯ್ತು. ಸಿಕ್ಕಿದ್ರು ಆಬ್ವಿಯಸ್ಲಿ ಅಲ್ಲಿ ಮುಗ್ದೋಗಿರೋದು, ಅವಾಗಿಂದ ಕಂಟಿನ್ಯೂಷನ್. ಸಿಗದೆ ಇರೋದಕ್ಕೇನೆ ಇವಾಗ ನನಗೆ ಈ ಫಿಲಮ್ ಸಿಕ್ಕಿದೆ. ಅವತ್ತು ಆಡಿಯನ್ಸ್ ತರ ಯೋಚನೆ ಮಾಡಿದೆ, ಇವತ್ತು ಒಂದ್ ಆರ್ಟಿಸ್ಟ್ ತರ ಯೋಚನೆ ಮಾಡ್ತಾ ಇದ್ದೆ. ಅಂಡ್ ಈ ವಿಜಯ್ ಪ್ರಸಾದ್ ಅವ್ರದ್ದು ಹುಡುಕಾಟನೇ ಒಂಥರ ಮಜಾ. ಅಂದರೆ ತುಂಬ ಈ ಮಿಡ್ಲ್ ಕ್ಲಾಸು ಆ ಹುಡುಗರ ಕನಸುಗಳು ಚಿಕ್ಕದು ಅದೇನು ತುಂಬ ಆ ಥರದ್ದು ವಿಷಯಗಳನ್ನ ಇಟ್ಕೊಂಡು ಅವ್ರು ಒಂದು ಕತೆ ಎಣಿತಾರಲ್ಲ, ಅದು ಬ್ಯೂಟಿಫುಲ್ ಅನಿಸುತ್ತೆ. ಅದೇ ಆಗೋದು. ಏನಾಗೋದು ಗೊತ್ತಾ, ಇವಾಗ ಎಲ್ಲರೂ ರೌಡಿಗಳು ಆಗೋಕ್ಕಾಗಲ್ಲ, ಎಲ್ಲಾನು ಪೊಲಿಟಿಷಿಯನ್ಸ್ ಆಗೋಕ್ಕಾಗಲ್ಲ, ಎಲ್ಲರೂ ಹೀರೋ ಆಗೋಕ್ಕಾಗಲ್ಲ, ಎಲ್ಲರೂ ಪೊಲೀಸ್ ಆಗೋಕ್ಕಾಗಲ್ಲ. ಸೊ ಎಲ್ಲರೂ ಏನಾಗ್ಬೋದು, ಕಾಮನ್ ಮ್ಯಾನ್ ಆಗ್ಬೋದು. ಸೊ ದಟ್ ಈಸ್ ದ ಮೈನ್ ಫ್ಯಾಕ್ಟರ್. ಪ್ರತಿಯೊಬ್ಬನಿಗೂ ಆಸೆ ಇದ್ದೇ ಇರುತ್ತೆ. ಸೊ ಕಾಮನ್ ಮ್ಯಾನ್ಗೆ ಆಸೆ ಡೆಫಿನೆಟ್ಲಿ ಇರುತ್ತೆ, ಬಟ್ ಅವನು ತುಂಬ ಕಷ್ಟಪಡಬೇಕು ಅದನ್ನು ಪಡೆಯೋಕ್ಕೆ. ಸೊ ಆ ಕಷ್ಟನ ಇವರು ಸಿನಿಮಾ ಮಾಡಿ ತೋರಿಸ್ತಾರೆ, ಬಿಕಾಸ್ ಅವರು ತುಂಬ ಕಷ್ಟಪಟ್ಟು ಬಂದಿರೋದ್ರಿಂದ. ಸೊ ಆ ವ್ಯಾಲ್ಯೂಸ್ ಗೊತ್ತು. ಇವಾಗ ನಾವು ಒಂದು ಕೀ ಚೈನ್ ತೊಗೋಬೇಕು ಅನ್ನೋ 40 ರೂಪಾಯಿ ಕೀ ಚೈನ್ ತೊಗೋಬೇಕು ಅಂದ್ರೆ ಒಂದು 4 ಅಂಗಡಿಲಿ ಹುಡುಕ್ತೀವಿ. ಯಾಕಂದ್ರೆ ಇವಾಗ ಒಂದ್ಸಲಿ ತೊಗೋತೀವಿ ಗುರು, ನೆಕ್ಸ್ಟ್ ಯಾವಾಗ ತೊಗೋತೀವೋ ಗೊತ್ತಿರಲ್ಲ ಅಂತ. ಅಂಥದ್ರಲ್ಲಿ ದೊಡ್ಡ ದೊಡ್ಡ ಆಸೆಗಳು ಕನಸುಗಳು ಅವ್ನು ಕಟ್ಟಿದಾಗ ಎಷ್ಟು ಅದ್ರ ಮೇಲೆ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೊಗೊಳಕ್ಕೆ ಹೋರಾಡ್ತಾನಲ್ಲ, ಸೊ ಅದು ಎಲ್ರಿಗೂ ರಿಲೇಟ್ ಆಗುವಂಥದ್ದು. ಸೊ ಡೆಫಿನೆಟ್ಲಿ ನನ್ನೇ ತೊಗೊಂಡ್ರೆ ನನಗೆ ಪರ್ಸ್ನಲಿ ಬೈಕ್ ತೊಗೋಬೇಕು ಅಂತ ಭಾರಿ ಆಸೆ ಇತ್ತು. ಅದನ್ನು ತೊಗೊಳ್ಳೋವರೆಗೂ ನಾನು ಪಟ್ಟಿರೋ ಕಷ್ಟ ಮನೆಯಲ್ಲಿ, ಆಮೇಲೆ ತಗೊಂಡೆ. ಅಯ್ಯೋ ಆ ಸಂಭ್ರಮ ನಾವು ನೋಡಿಲ್ವಾ ರಮ್ಯಾ ಅವ್ರನ್ನ ಕೂರಿಸ್ಕೊಂಡು. ಹೌದು, ಬಟ್ ನೀವು ರಮ್ಯಾನ್ ಕೂರಿಸ್ಕೊಂಡು ಹೋಗಿದ್ ಮಾತ್ರ ಗೊತ್ತಾಗಿತ್ತು ನಿಮ್ಗೆ. ನಾನು ನೆಕ್ಸ್ಟ್ ವರ್ಷದಿಂದ ಅದನ್ನ ತಗೋಬೇಕು ಅಂತ ಗಲಾಟೆ ಮಾಡಿ ಫೈನಲಿ ತಗೊಂಡಿದ್ದು ಗಾಡಿ ಅಂತ ನಾವೇ ಗೊತ್ತು. ಹೌದು. ಸೊ ಹಂಗೆ ಇವಾಗ ಪ್ರತಿಯೊಬ್ಬರಿಗೂ ಆಸೆ ಇರುತ್ತಲ್ವಾ. ಮೇ ಬಿ ಸಿದ್ಲಿಂಗು ಅದನ್ನ ನೋಡಿ ಇವ್ರು ಏನಾದ್ರು ವಿಜಯ್ ಪ್ರಸಾದ್ ಕತೆ ಮಾಡಿದ್ರೆ ನಾವು ಕಾರು ಮೋಸ್ಟ್ಲಿ ಇರ್ಬೋದೇನೋ ಗೊತ್ತಿಲ್ಲ, ಕೇಳ್ಬೇಕು ಅವ್ರನ್ನ. ಆ್ಯಂಡ್ ಇದೊಂದು ಹಾಡು ಎಷ್ಟು ಅಂದರೆ ಕಥೆಯೊಂದು ಹೇಳಿದೆ, ಹಿತವಾಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಹಾಡು. ಅಂದರೆ ಕಂಪ್ಲೀಟ್ಲಿ ಆ ಮೂಡಿಗೆ ತೊಗೊಂಡೋಗ್ಬಿಡ್ತು ಸಿನಿಮಾ. ಆಲ್ರೆಡಿ ನೀವು ಟ್ರೈಲರೇ ಬೇಕಿಲ್ಲ ಅನ್ಸುತ್ತೆ ನಿಮಗೆ. ಅಂದರೆ ಆ ಹಾಡು ಒಂದೇ ನಿಮಗೆ ಇನ್ವೈಟ್ ಥರ ಇದೆ, ಕರ್ಕೊಂಬರೋ ಥರ ಇದೆ. ಸೊ ಆ ಅನೂಪು ಮತ್ತು ಅಗೈನ್ ನಿಮ್ಮ ಕಾಂಬಿನೇಷನ್ನೇ. ನೀವು ಲಾಸ್ಟ್ ಟೈಮ್ ನಿಮ್ಮ ಓಮ್ ಬ್ಯಾನರು ನಿಮ್ಮದೇ ಸ್ವಂತ ಆಡಿಯೋ ಇತ್ತು, ಎಲ್ಲ ನಿಮ್ಮದೇ ಮಾಡಿರೋದು. ಸೊ ಆ ಒಂದು ಕನೆಕ್ಷನ್ನು ಎಮೋಷನ್ ಬಗ್ಗೆ ಹೇಳೋದಾದರೆ, ನನಗೆ ಅನೂಪ್ ಅವ್ರ ಜೊತೆ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ಆನ್ ಅಮೇಝಿಂಗ್ ಫೀಲಿಂಗ್. ಯಾಕಂದರೆ ಬ್ಯೂಟಿಫುಲ್ ಮೆಲೋಡಿ ಸಾಂಗ್ ಮಾಡ್ತಾರೆ, ಜೊತೆಗೆ ಒಂದು ಒಳ್ಳೆ ಡ್ಯಾನ್ಸ್ ನಂಬರ್ ಮಾಡ್ತಾರೆ. ಸೊ ನನಗೆ ಎಸ್ಪೆಷಲಿ ನಾವು 4 ಸಿನಿಮಾ 5 ಸಿನಿಮಾ ಕೆಲಸ ಮಾಡಿದ್ದೀವಿ. ಅಷ್ಟು ಸಿನಿಮಾಗಳಲ್ಲಿ ಸೂಪರ್ ಹಿಟ್ ಸಾಂಗ್ಗಳೇ ಸಿಕ್ಕಿರೋದು. ಅದ್ರ ಜೊತೆಗೆ ಅರಸು ಬರ್ದಿರೋದು ಹಾಡು. ಹೌದು. ಸೊ ಇದೂ ಅರಸು ಬರ್ದಿರೋದು, ಮ್ಯೂಸಿಕ್ ಇವರೇ ಕಂಪೋಸ್ ಮಾಡಿರೋದು. ಲೂಸ್ ಮಾದ ಅಂತ ಒಂದು ಸಾಂಗ್ ಇದೆ, ಅದು ಅನೂಪ್ ಮಾಡಿದ್ದು, ಅದೂ ಅರಸು ಬರ್ದಿದ್ದು. ಯಕ್ಷ ಸಿನಿಮಾಲಿ ಪ್ರತಿಯೊಂದರಲ್ಲೂ ಅಷ್ಟೇ. ಅದು ಒಂದು ನಾವು 3 ಜನ ಸೇರ್ತಿದ್ದೀವಿ ಅಂದರೆ ಇದು ಇಟ್ಟೆ ಅಂತ ಒಂದು ಫೀಲ್ ಬಂದ್ಬಿಡುತ್ತೆ ನಮ್ಗೆ. ಅದೊಂದು ಬರುತ್ತೆ. ಬಟ್ ಅಮೇಝಿಂಗ್. ಅನೂಪು, ಇವರು ನಮ್ಮ ವಿಜಯ್ ಪ್ರಸಾದ್ ಅವರು, ಅರಸು, ಎಲ್ಲರೂ ಅಂದರೆ ತುಂಬ ಆಸೆಯಿಂದ ಕೆಲಸ ಮಾಡೋವಂಥವ್ರು ಇವರೆಲ್ಲ. ಅಂದರೆ ಕೆಲವೊಂದು ಕತೆಗಳು, ಕೆಲವೊಂದು ವ್ಯಕ್ತಿಗಳು ಅದು ಸೇರಿದಾಗ ಎಸ್ಪೆಷಲಿ ಸಿನಿಮಾ ಕಾಂಬಿನೇಷನ್ಸ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ, ಸಿದ್ಲಿಂಗೋಲಿ ಬರ್ಬಾದ್ ಬಿಲ್ಡಿಂಗ್ ಬಾಡಿಗಿರೋ ಅದೊಂದು ಅಪ್ಪು ಸರ್ ಹಾಡಿದರು. ಆ್ಯಂಡ್ ಆ ಟೈಟಲ್ ಸಾಂಗ್ ಅಷ್ಟೇ, ಬಂದನ್ನ ಸಿದ್ಲಿಂಗು. ಅದು ಈಗ ಮತ್ತೆ ಪಾರ್ಟ್ 2 ಮಾಡಿದಾಗ ಎಲ್ಲ ಸಿನಿಮಾಗಳಿಗೂ ಆ ಥರದ್ದು ಕೂಡ ಬರಲ್ಲ ಮ್ಯೂಸಿಕ್ಕು. ಬಟ್ ಇದು ಪಾರ್ಟ್ 2ಗೆ ಅದ್ರ ಪ್ರೋತ್ತರ ಆಗ್ಬಿಟ್ಟಿದೆ. ಸ್ವಾಮಿ ಶರಣಮಯ್ಯ ಬನ್ನಿರು ಅಂತ ಚುರುಮುರು ತಿನ್ಕೊಂಡು ಡನ್ ಡನ್ ಅಂದರೆ ಅದೇ ಎಲ್ಲವೂ ಸೇರಿದಾಗಲೇ ಅದಾಗೋದು. ಅಂದರೆ ತುಂಬ ಆಸೆ ಇಟ್ಟು ಮಾಡೋದು ನಿಜ, ಬಟ್ ಅದು ಆಗಬೇಕು. ಅದೊಂದು ಮ್ಯಾಜಿಕ್ ಅಂತೀವಿ ಗೊತ್ತಾ, ಸೊ ಆ ಥರ ಆಗ್ಬಿಡ್ಬೇಕು. ಅದು ನಮಗೆ ಇಲ್ಲಿವರೆಗೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಚುರುಮುರಿ ಸಾಂಗು ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅದು ವಿಜುವಲ್ಸು ಭಾರಿ ಮಜಾ ಇದೆ. ಅಂದರೆ ಒಂದು ಫೈಟು ಸಾಂಗ್ 2 ಒಟ್ಟಿಗೆ ಇರುತ್ತೆ. ಫೈಟ್ ಅಂದರೆ ಹೆವಿ ಎಕ್ಸ್ಟ್ರಾರ್ಡಿನರಿ ಫೈಟ್ ಅಲ್ಲ, ಒಂದು ಕಾಮಿಡಿ ಫೈಟ್ ಇರುತ್ತೆ. ಸೊ ಅದೆರಡು ಮಿಕ್ಸ್ ಇರೋ ಅಂಥದ್ದು ಒಂದು ಸಾಂಗು. ಇವ್ರ ಇಂಟ್ರೊಡಕ್ಷನ್ ಸೀನ್ ಅದು. ಆಮೇಲೆ ಇನ್ನೊಂದು ಸಾಂಗು ನಾನು ಕೇಳಿದ್ದೀನಿ, ನಾನು ನೋಡಿಲ್ಲ. ಈ ಒಂಥರ ಆ ಮೆಲೋಡಿನೇ ಬೇರೆ ತರ ಇದೆ. ಅಂದ್ರೆ ಹೌದು, ಅದು ನಾವು ಪ್ರಯತ್ನ ಪಟ್ಟಿ ಅದು ಆ ಪಾಸ್ಗಳು ಕಾಶ್ಮೀರ್ಗೆ ಹೋಗಿ ಶೂಟ್ ಮಾಡಿದ್ವಿ ಸಾಂಗು, ಬಟ್ ಅದು ಯಾಕೋ ರಿಲೀಸ್ ಮಾಡೋ ಥರ ಇಲ್ಲ ಸಾಂಗ್. ಹೌದಾ? ಬಟ್ ಅದು ಎಕ್ಸ್ಟ್ರಾರ್ಡಿನರಿ ಮೆಲೋಡಿ ಆಗಿದೆ, ಹಾಡು ಸಕ್ಕದಾಗಿದೆ. ಬಟ್ ಐ ಡೋಂಟ್ ನೋ, ನಾವು ಹೋಗೋಕ್ಕಿಂತ ಮುಂಚೆನೂ ವಿ ವರ್ ಥಿಂಕಿಂಗ್ ಸಿದ್ಲಿಂಗು ಇವಾಗ ಹೆಂಗ್ ಕನ್ಸ್ ಕಾಣ್ತಾನೆ ಜಮ್ಮು ಕಾಶ್ಮೀರ್ನಲ್ಲಿ ಅಂತ. ಬಟ್ ದಟ್ ಅವ್ರು ಶೂಟ್ ಮಾಡಿರೋದು ಎಲ್ಲ ಚೆನ್ನಾಗಿದೆ, ಬಟ್ ಸಮ್ವೇರ್ ಸಿನಿಮಾಗ್ ವರ್ಕ್ ಆಗ್ತಾ ಇಲ್ಲ ಅದು ಅಂತ ಅಷ್ಟೇ. ಇವಾಗ ಸುಮ್ಮನೆ ತಗೊಂಡ್ ಬಂದು ತುರುಗ್ದಂಗೆ ಇರುತ್ತೆ, ಬೇಡ ಅಂತ ಹೇಳಿ ಅದು ಸಾಂಗ್ ಯೂಸ್ ಮಾಡ್ತಾ ಇಲ್ಲ ನಾವೀಗ.
ವಿಜಯ್ ಪ್ರಸಾದ್ ಸರ್ ಕಾಲ್ ಅದು. ನಾನು ಅದನ್ನೇ ಅಂದ್ರೆ ಹೇಳ್ತಾ ಇದ್ದೆ ವಿಜಯ್ ಇವಾಗ. ಪ್ರಸಾದ್ ಅವ್ರದ್ದು ಅಷ್ಟೇ, ನಮ್ದು ಅಷ್ಟೇ. ನಾವು ಫಸ್ಟಿಂದಾನೇ ಡಿಸೈಡ್ ಆಗಿದ್ವಿ ದಯವಿಟ್ಟು ಬೇಡ ಅಲ್ಲಿಗೆಲ್ಲೂ ಹೋಗೋದು, ಇಲ್ಲೇ ಮಾಡೋಣ. ಸಿದ್ಲಿಂಗು ಮತ್ತು ನಿವೇದಿತಾ ಇವರ ದೈನಂದಿನ ಬದುಕಲ್ಲಿ ಯಾವ ರೀತಿ ಇವ್ರು ಇರ್ತಾರೆ ಅಷ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಒಂದು ಸ್ವಲ್ಪ ಅನ್ನೋರು ಬೇಕಲ್ಲ ಹೋಗೋಣ ಅಂಥೇಳಿ ಹೋದ್ವಿ, ಬಟ್ ನಮ್ಗೆ ಯಾಕೋ ಇಷ್ಟ ಆಗ್ತಿಲ್ಲ ಅದು. ಓಕೆ. ಇನ್ನೊಂದು ಅಂದರೆ ಪಾರ್ಟ್ 1ಗೂ ಪಾರ್ಟ್ 2ಗೂ ತುಂಬ ನೀಟಾಗಿ ಕನೆಕ್ಷನ್ ಇಟ್ಟಂಗಿದೆ. ತುಂಬ ಚೆನ್ನಾಗಿದೆ ಕನೆಕ್ಷನ್. ನಿಮಗೆ ಕೂತ್ ನೋಡಿದಾಗ ಗುರು ಸಿದ್ಲಿಂಗು ನಿಜವಾಗ್ಲೂ ಒಳ್ಳೇದಾಗಬೇಕು ಗುರು, ಪಾಪ ಗುರು ಅವನು ಅಂತ ಅನಿಸ್ಬಿಟ್ಟಿದೆ. ನಿಮ್ಗೆ ಲಾಸ್ಟ್ ನೋಡಿದಾಗ ಕ್ಲೈಮ್ಯಾಕ್ಸಲ್ಲೇ ಹಂಗೆ ಅನಿಸ್ಬಿಟ್ಟು ಥೂ ಇವನ ಅಜ್ಜಿ ಎಲ್ಲ ಕಳ್ಕೊಂಡ ಗುರು, ಇನ್ನೇನು ಮಾಡ್ತಾನೆ ಜೀವನದಲ್ಲಿ ಅಂತ. ಪಾರ್ಟ್ 2ನಲ್ಲಿ ನೀವೇ ಫೀಲ್ ಆಗ್ಬಿಡ್ತೀರಾ. ಫಸ್ಟ್ 20-25 ನಿಮಿಷ ನೋಡಿದಾಗ ಗುರು ಸಿದ್ಲಿಂಗು ಒಳ್ಳೇದಾದರೆ ಸರಿ, ಇಲ್ಲಾಂದರೆ ಬೇಜಾರು ಅದೇ ತಿಂತೀರ ಆ ಫೀಲಿಂಗ್ ಬರುತ್ತೆ. ಆ್ಯಂಡ್ ಏನೋ ಒಂದಷ್ಟು ಸಿದ್ಲಿಂಗು ಅಂದ ತಕ್ಷಣ ನೆನಪಾಗೋದು ಈ ಕಾರು ಮತ್ತು ಅಂದರೆ ಆ ಥರದ್ದು ಶೈಲಿಯ ಅಂದರೆ ಅವ್ರ ಬರವಣಿಗೆ, ಅದು ವಿಜಯ್ ಪ್ರಸಾದ್ ಅವ್ರ ಬರವಣಿಗೆ. ಬಟ್ ಎಲ್ಲೊಂದು ಕಡೆ ಈ ಸಿನಿಮಾ ಇದನ್ನು ನೋಡಿದಾಗ ಇಲ್ಲೇನೋ ಬೇರೆ ಆಗಿದೆ ಅನ್ನೋ ಥರದ್ದು ಒಂದು ಭಾವನೆ. ಅಂದರೆ ಏನಾಯಿತು, ಬರೀ ಡಬಲ್ ಮೀನಿಂಗು ಅದು ಇದು ಅಂತೆಲ್ಲ ಒಂದಷ್ಟು ಹರಡಾಡ್ತಲ್ಲ, ತೋತಾಪುರಿ, ಪೆಟ್ರೋಮ್ಯಾಕ್ಸ್ ಎಲ್ಲ ಬಂದಾಗ. ಸೊ ನಾವು ಅದನ್ನು ಡಿಸೈಡ್ ಮಾಡಿ ಡೈರೆಕ್ಟ್ ಹತ್ರನೂ ಮಾತಾಡ್ಕೊಂಡು ಅವರು ರೆಡಿ ಇದ್ದರು, ಈ ಸಲ ಆ ಥರ ಮಿಸ್ಟೇಕ್ ಮಾಡಲ್ಲ ನಾನು, ಬರೆಯೋಣ ಬಟ್ ಎಕ್ಸ್ಟ್ರೀಮಾಗಿ ಬರೆಯೋದು ಬೇಡ. ಇವಾಗ ಸಿದ್ಲಿಂಗು ನೀವು ನೋಡಿದಾಗ ಎಷ್ಟು ಆರಾಮಾಗಿ ಕೂತು ನೋಡ್ಬೋದು ಸಿನಿಮಾ. ಸೊ ಇದು ಅದೇ ರೀತಿ ಇರುತ್ತೆ ಸಿದ್ಲಿಂಗು 2 ಅಲ್ಲಿ. ಅಂದರೆ ತುಂಬ ಎಮೋಷನಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರೋವಂಥದ್ದು, ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು. ಇವಾಗ ನಾವು ಸಿದ್ಲಿಂಗು ಹೇಳ್ತಾನೆ ಇರ್ತಾನೆ ಯಾವಾಗಲೂ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು, ಆದರೆ ಸ್ವಲ್ಪ ತಾಳ್ಮೆ ಇರಬೇಕು. ಒಂದಲ್ಲ ಒಂದಿನ ಆ ದೇವ್ರು ನಮ್ಮ ಕೈ ಹಿಡಿತಾನೆ. ಕೆಟ್ಟವ್ರು ಕೇಳಿದ್ದೆಲ್ಲ ಕೊಡ್ತಾನಂತೆ, ಬಟ್ ಒಂದ್ಸಲಿ ಕೈ ಬಿಟ್ಟ ಅಂದರೆ ಮುಗಿತವನು, ಎದೊಳಕ್ಕಾಗಲ್ಲ. ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ ಇರ್ತಾನಂತೆ, ಬಟ್ ಒಂದ್ಸಲಿ ಅವ್ನ ಕೈ ಹಿಡಿದ ಮೇಲೆ ಎತ್ಕೊಂಡ ಅಂದರೆ ಅವ್ನು ಬದುಕಿರೋವರೆಗೂ ಮತ್ತೆ ಕೈ ಬಿಡಲ್ಲ. ಸೊ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು. ಈ ಥರದ ವ್ಯಾಲ್ಯೂಸ್ ಎಲ್ಲ ತುಂಬ ಯೂಸ್ ಮಾಡಿದ್ದೀವಿ ಈ ಸಲ. ತುಂಬ ಅಂದರೆ ಮೆಚೋರ್ಡ್ ವಿಚಾರಗಳು. ಆ್ಯಂಡ್ ಸಿದ್ಲಿಂಗು ಆಸ್ ಅ ಪರ್ಸನ್ನು ಕೂಡ 12 ವರ್ಷ ಒಂದು ಟೈಮ್ ಪೀರಿಯಡಲ್ಲಿ ಎಷ್ಟು ಚೇಂಜ್ ಆಗಿರ್ತಾನೆ. ಕರೆಕ್ಟು. ಅವಾಗ ಬೆಳಗಿರಲಿಲ್ಲ, ಬೆಳಗಾಗಿದೆ. ನಾನು ಅವಾಗಲೇ ಅದೇ ಅಂದ್ಕೊಂಡೆ. ನಾವು ಫಸ್ಟ್ ಟೈಮ್ ಅಂದರೆ ನಾವೆಲ್ಲ ಅವಾಗ ಮಾತಾಡ್ಸ್ಬೇಕಾರೆಲ್ಲ ನಮಗೇನು ಚಿಗುರು ಮೀಸೆ ಇನ್ನು ಇಬ್ರಿಗೂ ಬೆಳಗಾಗ್ಬಿಟ್ಟಿದೆ. ಸಿದ್ಲಿಂಗು 12 ವರ್ಷ ಆದ್ಮೇಲೆ ಬರ್ತೀಯಾನೆ ಅಂತ. ಐ ಥಿಂಕ್ ನೀವು ನಿಮ್ಮ ಟೈಮ್ ಅಂದರೆ ಈ ಫಿಲ್ಮ್ ರಿಲೀಸ್ ಆದಾಗ ಐ ಥಿಂಕ್ ಯು ಆರ್ ಇನ್ ಯುವರ್ ಅರ್ಲಿ 20s. ನೋ, ನನ್ನ ಸಿನಿಮಾ 2021 ಅನ್ಸುತ್ತೆ. ಸೊ ಅವಾಗ ಲೈಫ್ ನೋಡೋ ಅಂತದಲ್ವಾ, ಎಲ್ಲ ಹುಡುಗರು ಅವಾಗ ಲೈಫ್ ನೋಡ್ತಾ ಇರ್ತಾರೆ. ಸೊ ಹೆಂಗೆ ಸಿದ್ಲಿಂಗು ಬೆಳೆದಿದಾನೋ ಹಂಗೆ ನಿಮ್ಮ ಲೈಫ್ನಲ್ಲೂ ಆ ಅನುಭವಗಳಾಗಿರುತ್ತೆ, ಘಟನೆಗಳಾಗಿರುತ್ತೆ. ಸೊ ಈ ಸಿದ್ಲಿಂಗು 2 ನೋಡಿದಾಗ ಅಗೇನ್ ಇಟ್ ಈಸ್ ಗೆಟಿಂಗ್ ಬ್ಯಾಕ್ ಯುವರ್ 20s. ಸೊ ನೀವು ಆ ಪೀರಿಯಡ್ಗೆ ಹೋಗ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಹೋಗಿದ್ದು, ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ಹೋಗಿದ್ದು, ಇಲ್ಲ ಸ್ಕೂಲ್ ಮಕ್ಕಳು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೋದೇನೋ, ಯಾರೋ ಗೊತ್ತು. ಇಫ್ ಈಸ್ ಇನ್ 10th ಸ್ಟ್ಯಾಂಡರ್ಡ್, ಸೊ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ನನ್ನ ಫಸ್ಟ್ ಫಿಲಮ್ ನಾನು ಥಿಯೇಟರ್ನಲ್ಲಿ ನೋಡಿದ್ದು ನನ್ನ ಫ್ರೆಂಡ್ಸ್ ಜೊತೆ ಅನ್ನೋದು. ಸೊ ಇಟ್ಸ್ ಅ ರೀಕನೆಕ್ಷನ್. ಕನೆಕ್ಷನ್ಗಿಂತ ಹೆಚ್ಚಾಗಿ ಇಟ್ ಇಸ್ ಅ ರೀಕನೆಕ್ಷನ್. ನಮ್ಮ ಹಳೇ ನೆನಪುಗಳು ಮತ್ತೆ ಇಲ್ಲಿ ಮೆಲ್ಕಾಕತ್ತೆ. ಸೊ ದಿಸ್ ಫಿಲ್ಮ್ ಹ್ಯಾಸ್ ದಟ್ ಆರಾ. ಯಾರೇ ನಂಗೆ ಕೇಳಿದ್ರು, ನಾನು ಸಿದ್ಲಿಂಗು ನನ್ನ ಮದುವೆ ಹೊಸದ್ರಲ್ಲಿ ನಾನು ನೋಡಿದ್ದು ಫಸ್ಟ್ ಫಿಲಮು, ನನ್ನ ಗಂಡನ ಜೊತೆ ನೋಡಿದ್ದು ಅಂತೆಲ್ಲ ಒಬ್ರು ಮೆಸೇಜ್ ಮಾಡಿದ್ರು. ಮೈ ಫಸ್ಟ್ ಫಿಲಮ್ ವಿತ್ ಮೈ ಹಸ್ಬೆಂಡ್, ಸೊ ಡೆಫಿನೆಟ್ಲಿ ಐ ಆಮ್ ಗೋಣ ವಾಚ್ ಇಟ್ ಅಂತ. ಸೊ ಯು ಹ್ಯಾವ್ ಲಾಟ್ ಆಫ್ ಮೆಮೊರೀಸ್ ವಿತ್ ಸಿದ್ಲಿಂಗು. ಅಂದರೆ ಬರೀ ಟೈಟ್ಲ್ ಇಟ್ಕೊಂಡು, ಟೈಟ್ಲ್ ಸಕ್ಸಸ್ ಸಿಕ್ಕಿದೆ ಅಂದ್ಬಿಟ್ಟು ಬರೀ ಟೈಟ್ಲ್ ಇಟ್ಕೊಂಡು ಸಿನಿಮಾ ಕತೆ ಬೇರೆ ಮಾಡ್ಕೊಂಡು ಪಿಕ್ಚರ್ ಮಾಡೋದಿದ್ದೆ. ಬಟ್ ಆ ಪ್ರೀಕ್ವಲ್ ಅಥವಾ ಸೀಕ್ವಲ್ ಅನ್ನೋದನ್ನು ಅಷ್ಟು ಅಚ್ಚುಕಟ್ಟಾಗಿ ಅದೇ ಕಥೆನ ಕಂಟಿನ್ಯೂ ಮಾಡೋದಾಗಲಿ ಅಥವಾ ಅದರ ಹಿಂದೆ ಏನು ನಡೆದಿತ್ತು ಅನ್ನೋದನ್ನು ಹೇಳೋದಾಗಲಿ ತುಂಬ ಕಷ್ಟದ ಕೆಲಸ. ಅಂದರೆ ಒಂದು ಸಕ್ಸಸ್ ಸಿಕ್ಬಿಟ್ಟಿದೆ, ಅದು ಕಟ್ಟುವಿಕೆ ಇದೆಯಲ್ಲ ಮತ್ತೆ ಕಷ್ಟ. ಸೊ ಆ ಒಂದು ವಿಚಾರಕ್ಕೆ ಸಿದ್ಲಿಂಗು ಮೇಲೆ ಎಲ್ಲರ ಕಣ್ಣು ಹಿಂಗಿದೆ. ಖಂಡಿತವಾಗ್ಲೂ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ಕತೆ ಎಣೆದಿದ್ದಾರೆ ಈ ಸಿನಿಮಾದಲ್ಲಿ. ಪಾರ್ಟ್ 1, ಪಾರ್ಟ್ 2 ಎರಡೂ ನೋಡಿದಾಗ ನಿಮಗೆಲ್ಲೋ ಡಿಸಪಾಯಿಂಟ್ಮೆಂಟ್ ಅನ್ನೋದು ಆಗೋದೇ ಇಲ್ಲ. ಜೊತೆಗೆ ಇನ್ನೊಂದಷ್ಟು ಹೊಸ ವಿಷಯಗಳಿದೆ, ಅದೊಂದು ಸರ್ಪ್ರೈಸ್ ಎಲಿಮೆಂಟು ಸಿನಿಮಾಲಿ ಚೆನ್ನಾಗಿದೆ. ಅಂದರೆ ದೇವ್ರನ್ನ ನಂಬೋರು ಮತ್ತು ನಮ್ಮದೇ ಇರೋರು ಇವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಆಸ್ತಿಕ ನಾಸ್ತಿಕರಿಗೂ ಸಿದ್ಲಿಂಗು ಒಂದು ಪಾಠ ಹೇಳ್ತಾನೆ ಅಂತ. ಅಂದ್ರೆ ಲೈಕ್ ದೆರ್ ಇಸ್ ಒನ್ ಥಿಂಗ್ ಏನು ಅಂತಂದ್ರೆ, ಇವಾಗ ಆಲ್ರೆಡಿ ಸಿದ್ಲಿಂಗು 1 ಟಾಪ್ ಹೊಟ್ಟೋಗಿದೆ. ನಾವು ಅಗೇನ್ ದಿ ಹೋಲ್ ಟೀಮ್ ಇಸ್ ಅಗೇನ್
ಬ್ಯಾಕ್ ಟು ದಿ ಬೇಸ್ ಮತ್ತೆ ಅದನ್ನ ತರಿಸ್ಬೇಕು. ಸೊ ಆ ಮೀಟರ್ನ ಮತ್ತೆ ಅವರು ಗೇಜ್ ಮಾಡಿ ಮತ್ತೆ ಆ ಪ್ಯಾರಾಮೀಟರ್ಸ್ ಎಲ್ಲ ನೋಡಿ ಅದು ಬರತ್ತಾ ಇಲ್ವಾ. ಆ್ಯಂಡ್ ದಿಸ್ ಇಸ್ ಅ ಲೈಫ್ ಆಫ್ ಸಿದ್ಲಿಂಗು. ಸೊ ಸಿದ್ಲಿಂಗು ನೀವು ಚಿಕ್ಕ ಮಗುವಿಂದ ನೋಡ್ಕೊಂಡ್ ಬಂದಿದ್ದೀರಲ್ವಾ. ಸೊ ಅವ್ನ ಸ್ಟೋರಿ ಗೊತ್ತು, ಅವ್ರ ಅಪ್ಪ ಅಮ್ಮ ಕಳ್ಕೊಂಡಿರೋದು ಗೊತ್ತು, ಅವ್ನ ಆಸೆ ಏನು ಅಂತ. ಸೊ ಇವನ್ ಯು ಟೈಮ್ ಟ್ರಾವೆಲ್ ತರ ನೀವು ಟ್ರಾವೆಲ್ ಮಾಡಿದ್ದೀರಾ. ಇವಾಗ ಸಿದ್ಲಿಂಗು ಅದು ಮ್ಯಾನ್, ಒಂದು ರೆಸ್ಪಾನ್ಸಿಬಿಲಿಟಿ ಹುಡುಗ, ಇವಾಗೆಲ್ಲ ಕಳ್ಕೊಂಡೆ. ಇವಾಗ ಕಳ್ಕೊಂಡಿದ ತಕ್ಷಣ ಏನಾಗುತ್ತೆ, ಯು ಲೂಸ್ ಹೋಪ್ ಇನ್ ಯುವರ್ ಲೈಫ್. ಬಿಡು ನನ್ನ ಲತ್ತೆ ಜೀವನ, ನನಗೇನು ಲಕ್ಕಿಲ್ಲ ಜೀವನದಲ್ಲಿ ಅಂತೆಲ್ಲ ಅನ್ಕೊಳೋರ್ಗೆ ಸಿದ್ಲಿಂಗು ನೋಡಿದಾಗ ಎಲ್ಲೋ ಒಂದ್ ಕಡೆ ನನ್ನ ಲೈಫು ನಾಳೆ ಚೆನ್ನಾಗಿ ಆಗ್ಬೋದು, ನಾನು ಚೆನ್ನಾಗಿರ್ತೀನಿ ಅಂತ ಒಂದು ಭರವಸೆ ಮೂಡಿಸುವಂತ ಫಿಲ್ಮ್. ಪಾಸಿಟಿವ್ ಮೋಟಿವೇಶನ್. ಅಂದ್ರೆ ಇವಾಗ ಒಂದು ಹುಡುಗಿ ಕಳ್ಕೊಂಡಿದ ತಕ್ಷಣ ನಾವು ನೋಡಿರ್ತೀವಿ, ದೇವದಾಸ್ ಆಗೋದ್ ನೋಡಿದೀವಿ, ಇಲ್ಲ ಕೈ ಕಟ್ ಮಾಡ್ಕೊಂಡು ಸೂಸೈಡ್ ಲೆವೆಲ್ ವರ್ಗೂ ಹೋಗಿರೋದ್ ನೋಡಿದೀವಿ, ಡಿಪ್ರೆಷನ್ಗೆ ಹೋಗೋದ್ ನೋಡಿದೀವಿ. ಸೊ ನೀವು ಸಿದ್ಲಿಂಗು ಒಂದು ನಾಟ್ ಜಸ್ಟ್ ಆಸ್ ಅ ಮೂವಿ, ಯು ವಿಲ್ ಫೀಲ್ ಇಟ್ ಆಸ್ ಅನ್ ಎಮೋಷನ್. ನೀವು ಸಿದ್ಲಿಂಗು ನೋಡಿದೀರಾ, ಅವ್ನ ಜರ್ನಿ ನೋಡಿದೀರಾ, ಅವ್ನು ಇವಾಗೆಲ್ಲ ಕಳ್ಕೊಂಡಿಯಾನ, ಏನ್ ಮಾಡ್ತಾನೆ ನೆಕ್ಸ್ಟ್? ಅವ್ನ ಲೈಫ್ ಹಾಳು ಮಾಡ್ಕೋತಾನ, ಅವ್ನ ಲೈಫ್ ಸರಿ ಮಾಡ್ಕೋತಾನ? ಎಲ್ಲರ ಲೈಫ್ನಲ್ಲೂ ಒಂದು ತಿರುವು ಅಂತ ಇದ್ದೇ ಇರುತ್ತೆ. ನಾವು ಒನ್ಸ್ ಫಾರ್ ಆಲ್ ಆ ಎಮೋಷನ್ನ ಪೀಕಿಗೆ ತಗೊಂಡು ವಿ ಡಿಸೈಡ್ ಆರ್ ಲೈಫ್ ಇಸ್ ನಾಟ್ ಗುಡ್. ಬಟ್ ಇಫ್ ಯು ಅಲೌ ಟೈಮ್ ಟು ಹೀಲ್, ಯುವರ್ ಲೈಫ್ ವಿಲ್ ಬಿ ಇಟ್ ವಿಲ್ ಬಿ ಇನ್ ಅ ಬೆಟರ್ ಸ್ಪೇಸ್. ಸೊ ಅದನ್ನೇ ನಮ್ಮ ಡೈರೆಕ್ಟರ್ ಇಲ್ಲಿ ತೋರ್ಸೋದಕ್ಕೆ ಹೊರಟಿರೋದು. ಅಂದರೆ 12 ವರ್ಷ ಬೇಕಾಗಿತ್ತು ಅವನಿಗೆ ಹೀಲ್ ಆಗಿ ಅವನ ಲೈಫ್ನ ಮತ್ತೆ ಚೆನ್ನಾಗಿರೋ ದಾರಿಗೆ ತಗೊಂಡೋಗೋದಕ್ಕೆ. ಸೊ ಆ ಒಂದು ರೂಟ್ನ, ಆ ಒಂದು ಲೈಫ್ ಸ್ಟೋರಿನ ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ನನಗೆಲ್ಲ ಒಂದು ಕಡೆ ಅಂದರೆ ನಿಮ್ಮ ಬದುಕುಗಳು ಅಂದರೆ ಆ್ಯಸ್ ಎನ್ ಆರ್ಟಿಸ್ಟ್ಗಳು ನೀವು ನಾನು ತುಂಬ ಅಂದರೆ ಅರ್ಲಿ ಸ್ಟೇಜಿಂದ ನೋಡಿದ್ದೀನಲ್ಲ. ಸೊ ನೀವು ಬಂದಂಥ ರೀತಿಗೂ ಮತ್ತು ಈ ಸಿದ್ಲಿಂಗಿಗೂ ಮತ್ತು ಇವ್ರಿಗೆ ಎಸ್ಪೆಷಲಿ ಯೋಗಿ ಅವ್ರಿಗೆ ನನ್ನ ಈ ಕಂಟೆಂಟ್ ಬಗ್ಗೆ ಕೇಳ್ತಾ ಯಾವಾಗ್ಲೂ ಅಷ್ಟೇ ಸಿನಿಮಾ ಮತ್ತು ನಮ್ಮ ನಿಜ ಬದುಕಿಗೆ ಅದೊಂದು ಬೆಸ್ಕೊಂಡಿದ್ದಾಗ ಅದು ನಮಗೆ ಕೊಡೋ ಕಿಕ್ಕೇ ಬೇರೆ. ಮತ್ತು ಆ ಥರದ ಸಕ್ಸಸ್ಗಳು ತುಂಬ ಆಗಿದೆ. ಸೊ ಈ ಸಿನಿಮಾ ಎಲ್ಲೋ ಒಂದು ಕಡೆ ಈ ಏರಿಳಿತ 12 ವರ್ಷದ ಇದೆ ಹೇಳಿದ್ರಲ್ಲ, ನನಗೆ ಯಾಕೋ ಅಂದರೆ ಇವರು ವೈಯಕ್ತಿಕ ಬದುಕಿಗೂ ಅದು ಕನೆಕ್ಟ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತದೆ. ಇಲ್ಲ, ಆಗಿರುತ್ತೆ, ಡೆಫಿನೆಟ್ಲಿ ಆಗಿರುತ್ತೆ. ಕಳ್ಕೊಂಡು ಮತ್ತೆ ಪಡ್ಕೊಳ್ಳೋದು ಅಂತ ಗೊತ್ತಾ. ಸೊ ಅದು ಡೆಫಿನೆಟ್ಲಿ ಇದೆ. ಆಯಿತು, ಕಳ್ಕೊಂಡಿದ್ದಾಯ್ತು, ಇನ್ನೇನಿದ್ರು ಪಡ್ಕೊಳ್ಳೋದು ಅನ್ನೋದು ಕೂಡ ನಾವೇ ಅದನ್ನು ಅಳವಡಿಸ್ಕೋಬೇಕು. ಸೊ ಹಾಗಾಗಿ ಜರ್ನಿ ಚೆನ್ನಾಗಿರುತ್ತೆ, ನಾವು ಫೇಸ್ ಮಾಡಬೇಕು. ಇದು ಏನಾನ ಬರಲಿ ಫೇಸ್ ಮಾಡೋಣ. ಈ ಕೆರಿಯರ್ ಅಂತ ಬಂದಾಗ ಅಂದರೆ ಒಂದಷ್ಟು ರಿಯಲೈಸೇಷನ್ಸ್ ಆಗುತ್ತೆ, ಕೆಲವೊಂದು ಸರಿ ತಪ್ಪುಗಳು ನಮಗೆ ಗೊತ್ತಾಗುತ್ತೆ, ಅದಕ್ಕೊಂದು ಟೈಮ್ ಬೇಕಾಗುತ್ತೆ. ಅದೇ ಯಾವಾಗಲೇ ನೀವು ಹೇಳ್ದಂಗೆ ತಾಳ್ಮೆ ಅನ್ನೋದು. ತಾಳ್ಮೆ ಇರಬೇಕು, ಜೊತೆಗೆ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು. ಸೊ ಇದೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ವಯಸ್ಸು, ನಾನು ಇಂಡಸ್ಟ್ರಿಗೆ ಬಂದು ಸಕ್ಸಸ್ಫುಲ್ ಆದಾಗ ತುಂಬ ಚಿಕ್ಕ ಏಜು, ಹುಡುಗಾಟದ ವಯಸ್ಸು. ಸೊ ಅಲ್ಲಿ ನನಗೆ ಮುಂದೆ ಫ್ಯೂಚರ್ ಏನಿರುತ್ತೆ ಅಂತ ಒಂದು ಐಡಿಯಾ ಇಲ್ಲ. ಸೊ ಆವಾಗ ಆ ಮೂಮೆಂಟ್ಗೆ ಏನು ಬೇಕು ಎಲ್ಲ ಸಿಗೋದಲ್ಲ. ಸೊ ಇಷ್ಟೇ ಜೀವನ, ನನ್ನ ಜೀವನ ಯಾವಾಗಲೂ ಹಿಂಗೆ ಇರುತ್ತೆ ಅಂದ್ಕೊಂಡು ಇದ್ದಂಥ ಟೈಮಲ್ಲಿ ಸಡನ್ನಾಗಿ ಅಲ್ಲಿ ರಪ್ಪ ಅಂತ ಹಂಗೆ ಎಲ್ಲ ಕಳ್ಕೊತಾ ಹೋದ್ವಿ. ಸೊ ಅದು ಆಗ್ತಿದ್ದಂಗೆ ಸ್ವಲ್ಪ ಬುದ್ಧಿ ಬರೋಕ್ಕೆ ಶುರು ಆಯಿತು. ಮನೆಯಲ್ಲಿ ಕಷ್ಟಗಳೇನು ಅಂತ ಗೊತ್ತಾಯಿತು. ಇದರಿಂದ ಆಚೆ ಬರೋದು ಹೆಂಗೆ ಅಂತ ಕಲ್ತ್ಕೋಬೇಕಾಗಿ ಬಂತು. ಸೊ ಇದೆಲ್ಲ ಸಿದ್ಲಿಂಗು ಲೈಫಲ್ಲೂ ಆಗಿರೋಂಥದ್ದೇ. ಹಾಂ, ಸೊ ನನಗೂ ಆಗಿದೆ, ಸಾಕಷ್ಟು ಜನಕ್ಕೆ ಆಗಿರುತ್ತೆ ಕೂಡ. ಇವ್ರ ವಿಚಾರಕ್ಕೆ ಸಿದ್ಲಿಂಗು ಟೈಮಲ್ಲಿ ವಿಜಯ್ ಪ್ರಸಾದ್ ಎಲ್ಲ ಒಂದು ಕಡೆ ಹೇಳಿದ್ದು ನಾನು ಇದು ಮಾಡಿದ್ದು ಅಂದರೆ ಯೋಗಿ ಅಂತ ನಟ, ಆ ಪೊಟೆನ್ಷಿಯಲ್ ಇರೋವಂಥ ನಟನಿಗೆ ಈ ಥರದ ಕಥೆಗಳು ಮಾಡಬೇಕು ಅಂತ ನಂಗೆ ಅನಿಸ್ತು, ಹಾಗಾಗಿ ಈ ಕತೆ ಎಣಿದೆ ಅನ್ನೋದೊಂದು ಸುಮಾರು ಇಂಟರ್ವ್ಯೂಗಳೆಲ್ಲ ಹೇಳಿದ್ದು ನೆನಪು ನನಗೆ. ಮೊನ್ನೆ ಮಾತಾಡ್ತಾ ನಿಮ್ಮ ಆಫೀಸಿಗೆ ಬಂದಾಗ ಸೋನು ಬಗ್ಗೆ ಒಂದು ಮಾತು ಹೇಳಿದ್ರು. ಅಂದರೆ ಆ ಕಡೆ ಇಲ್ಲ ರೀ, ಈ ನಟಿ ತುಂಬ ಪ್ರಬುದ್ಧ ನಟಿ, ಅವ್ರಿಗೆ ಬೇರೆ ಈ ಸಿನಿಮಾದಿಂದ ಅವರು ನೆಕ್ಸ್ಟು ಅವ್ರಿಗೆ ಬೇರೆ ಬೇರೆ ಥರದ ಅವಕಾಶಗಳು ಬರುವಂಥದ್ದು ಇದೆ. ಸೊ ಅವರ ನಿಜವಾದ ಅಂದರೆ ಅವ್ರ ಒಳಗಿನ ಪೊಟೆನ್ಷಿಯಲ್ ಏನಿದೆ ಅನ್ನೋದನ್ನು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು. ಒಂದು ಒಳ್ಳೆ ಅಪ್ರಿಷಿಯೇಷನ್. ನಾನು ಅದಕ್ಕೆ ಅಂದರೆ ಅವತ್ತು ಮಾತಾಡ್ಲಿಕ್ಕೆ ಆಗಲಿಲ್ಲ, ನನಗೆ ಈ ಮೂಮೆಂಟ್ ನೆನಪಾಯ್ತದೆ ಆ್ಯಕ್ಚುಲಿ ಸೋನು. ಸೊ ಅಂದರೆ ಗೊತ್ತಿಲ್ಲ, ನನಗಿನ್ನೂ ಸಿನಿಮಾ ನೋಡಿಲ್ಲ, ಬಟ್ ಅವ್ರ ಮಾತು ಅಂದರೆ ಬೀಂಗ್ ಅ ಡೈರೆಕ್ಟರ್ ಅದನ್ನು ಹೇಳೋದು ದೊಡ್ಡ ವಿಷಯ. ಎಲ್ಲರೂ ಸಿನಿಮಾ ಮುಗಿದ ಮೇಲೆ ಹಂಗೆ ಅಂತ ಮಾತಾಡ್ತಾರೆ, ಬಟ್ ಯಾರೂ ಈ ಅಪ್ರಿಷಿಯೇಷನ್ಸು ಅಷ್ಟು ಈಸಿಯಾಗಿ ಮಾತಾಡಲ್ಲ. ಸೊ ಆ ಒಂದು ವಿಚಾರ ನಮ್ಮ ಇಂಡಸ್ಟ್ರಿನಲ್ಲಿ ಹೆಂಗೆ ಅಂತಂದ್ರೆ ಅಪ್ರಿಷಿಯೇಟ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಹೆಂಗೆ ಅಂತಂದರೆ ಇವಾಗ ಯಾರೋ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಡೌ ಮಾಡ್ತಾ ಇದ್ದಾರೆ ಅಂತ ಅನ್ಕೋದ. ಆ್ಯಂಡ್ ಪರ್ಸನ್ ಫ್ರಮ್ ಲೈಕ್ ವಿಜಯ್ ಪ್ರಸಾದ್ ಸರ್ ಆ ಒಂದು ಹೇಳೋದು ನಂಗೆ ತುಂಬ ಖುಷಿ ಕೊಡುತ್ತೆ. ಒಂಥರ ನನಗೆ ಅದು ಒಂದು ಕಾನ್ಫಿಡೆನ್ಸ್. ಅಂದರೆ ಇವಾಗ ಹೆಂಗೆ ಅಂತಂದರೆ ಕೆಲವೊಂದು ಸತಿ ಹೆಂಗಾಗತ್ತೆ ಅಂದರೆ ಆರ್ಟಿಸ್ಟ್ ಜೀವನದಲ್ಲಿ ಕೆಲವೊಂದು ಸತಿ ಎಷ್ಟು ಕಷ್ಟಗಳಿದ್ರೂ ನಾವು ಒಂಥರ ನಗ್ನಕ್ಕೊಂಡು ಆರಾಮಾಗಿರ್ಬೇಕಾಗತ್ತೆ. ಬಟ್ ಒಳಗಡೆ ಎಷ್ಟೇ ನೋವಿದ್ರೂ ಹೇಳ್ಕೊಳೋದಕ್ಕೆ ಆಗ್ತಾ ಇರಲ್ಲ. ಬಟ್ ಈ ಥರ ಅಪ್ರಿಸಿಯೇಷನ್ ಬಂದಾಗ ಆ ನೋವುಗಳು ಮರ್ತೋಗತ್ತೆ.
ಒಳಗಡೆ ಇದ್ರೂ ನಾವು ಬರೀ ಪಾಸಿಟಿವ್ ಯೋಚನೆ ಮಾಡೋಣಪ್ಪ, ಇದ್ದು February 14th ಆದಮೇಲೆ ನಂದು ಹೊಸ ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ ಯು ಪುಟ್ ಯುವರ್ ಎನರ್ಜಿ ದೇರ್. ಸೊ ನಮ್ಗೇನೇ ಇದ್ರೂ ಬ್ಯಾಕ್ ಎಂಡ್ನಲ್ಲಿ ಏನೇ ನಡೀತಾ ಇದ್ರೂ ಅದು ಥಾಟ್ಸ್ ಬರಲ್ಲ. ಆ್ಯಂಡ್ ಸರ್ ಅದನ್ನು ನನಗೆ ಆಲ್ಮೋಸ್ಟ್ ಸುಮಾರು ಸತಿ ಹೇಳಿದ್ದಾರೆ. ಆ್ಯಂಡ್ ನನ್ನ ತಂಗಿ ಹತ್ರನೂ ಹೇಳಿದ್ದಾರೆ. ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಹಿಮ್ ಟು ಸೇ ದಟ್ ಅಲ್ವಾ. ಯಾರೋ ಬೇರೆಯವ್ರ ಹತ್ರ ಹೇಳೋದು ಓಕೆ ಏನೋ ಹೇಳ್ಕೊತಾ ಇದ್ದಾರೆ ಅಂತ, ಬಟ್ ಮನೆಯವ್ರ ಹತ್ರನೂ ಹೇಳಿದಾಗ ನನಗೆ ಅದು ನಂತರ ನಿಜವಾಗ್ಲೂ am I ವರ್ತ್ ಇಟ್ ಅಂತ ನನಗೆ ಅದು ಒಂಥರ ನಿಜವಾಗ್ಲೂ ಡು ಐ ಡಿಸರ್ವ್ ಇಟ್, am I ವರ್ತ್ ಇಟ್ ಅಂತ. ಬಿಕಾಸ್ ಏನಕ್ಕೆ ಅಂತಂದರೆ ದಿ ಸೀರೀಸ್ ಆಫ್ ಫ್ಲಾಪ್ಸ್ ನನ್ನ ಫಿಲ್ಮ್ ಕೆರಿಯರ್ನಲ್ಲಿ ಆಗಿರುವಂಥದ್ದು. ಸೊ ಅವಾಗ ಅನ್ಕೋತಾ ಇದ್ದೆ, ವರ್ಕ್ ಮಾಡಿದ್ರೆ ಇಂಥ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ರೆ ಇಂಥ ಟೀಮ್ಗಳ ಜೊತೆ ವರ್ಕ್ ಮಾಡಬೇಕು. ಅವಾಗ ನಮ್ಮ ಮೆಂಟಲ್ ಸ್ಟೆಬಿಲಿಟಿನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೇಗಾಗತ್ತೆ ಅಂತಂದರೆ ಅದು ಎಲ್ಲೋ ಒಂದು ಕಡೆ ನಮ್ಮ ಪರ್ಸ್ನಲ್ ಲೈಫಿಗೆ ತುಂಬ ಅಫೆಕ್ಟ್ ಆಗ್ತಾ ಇರುತ್ತೆ ಅದು. ಸೊ ಯು ಶುಡ್ ಆಲ್ವೇಸ್ ಬಿ ಪಾರ್ಟ್ ಆಫ್ ಅ ಗುಡ್ ಪ್ರಾಜೆಕ್ಟ್ ಆ್ಯಂಡ್ ಗುಡ್ ಟೀಮ್, ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಅನ್ ಆರ್ಟಿಸ್ಟ್ ಟು ಗೆಟ್ ಇಟ್. ಸೊ ಈ ಥರ ಒಂದು ಇವಾಗ ಏನಾಗಿದೆಯೋ ದಿಸ್ ಇಸ್ ಅ ಮ್ಯಾಜಿಕಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾರಿಗೂ ಗೊತ್ತಿರಲಿಲ್ಲ ಈ ಥರ ನಾವು ಫಾರ್ಮ್ ಆಗ್ತೀವಿ ಅಂತ. ಸೊ ಎಲ್ಲ ಲೈಕ್ ಎವ್ರಿಥಿಂಗ್ ಈಸ್ ಹ್ಯಾಪ್ನಿಂಗ್ ಫಾರ್ ಇಟ್ಸ್ ಓನ್ ಗುಡ್ ಅಂತ ಅನ್ಕೊಬೇಕಷ್ಟೆ. ಆ್ಯಂಡ್ ವಿಜಯ್ ಪ್ರಸಾದ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಇವತ್ತು ನಾನಾಗಿರ್ಬೋದು, ಇಲ್ಲ ಅಂದರೆ ಯೋಗಿ ಆಗಿರ್ಬೋದು. ನೀವೇನಾದ್ರು ಚೆನ್ನಾಗಿದೆ, ನಿವೇದಿತಾ ಚೆನ್ನಾಗಿ ಮಾಡಿದ್ದಾರೆ, ಮಂಗಳಾ ಮೇಡಮ್ ನಮಗೆ ನಾವು ಮರ್ತೋಗಿದ್ವಿ ಅಂತ ಏನಾದ್ರು ಹೇಳಿದ್ರೆ ದಟ್ ಈಸ್ ಅ ವಿನ್ ಸಿಚುವೇಶನ್ ಫಾರ್ ಮಿ. ಬಿಕಾಸ್ ಎಲ್ಲರೂ ನಾನು ಈ ಫಿಲಮ್ ನೋಡ್ತಾ ಸ್ಟಾರ್ಟ್ ಆಗಿದ್ದಾಗಿಂದನೂ ರಮ್ಯಾ ಬದಲು ಸೋನು ಅಂತ ಹೇಳಿ ಎಷ್ಟೊಂದು ಜನ ರಮ್ಯಾ ಫ್ಯಾನ್ಸ್ ಅವರು ನೋ ರಮ್ಯಾ ಇಸ್ ಪರ್ಫೆಕ್ಟ್, ರಮ್ಯಾ ಇಸ್ ಅ ಲೆಜೆಂಡ್. ಸೊ ಮಂಗಳ ಅವರು ತೀರೋದಾದ್ಮೇಲೆ ಇವನ್ ಹಿ ನೀಡ್ಸ್ ಸಮನ್ ಇನ್ ಹಿಸ್ ಲೈಫ್ ಅಲ್ವಾ, ಸಮ್ ಕಂಪ್ಯಾನಿಯನ್ ಇನ್ ಹಿಸ್ ಲೈಫ್. ಸೊ ಅದನ್ನ ಯೋಚನೆ, ಅದಕ್ಕೆ ನಾನು ಏನು ಮಾತಾಡ್ತಾನೆ ಇಲ್ಲ. ಫಿಲಮ್ ನೋಡಿ ಅಂತ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಸೊ ಯಾರು ಒಬ್ಬರು ನನಗೆ ಅದನ್ನು ಹೇಳಿದ್ರು ಇಟ್ ಇಸ್ ಅ ವಿನ್ ಸಿಚುವೇಶನ್ ಫಾರ್ ಮಿ. ಆ್ಯಂಡ್ ಕೆರಿಯರ್ಗಳು ತುಂಬ ಆಲ್ಮೋಸ್ಟ್ 15-20 ಒಂದೂವರೆ ದಶಕದಷ್ಟು ಕೆರಿಯರ್ನ ಕಳೆದಿರೋಂಥವ್ರು ನೀವುಗಳು. ಅಂದರೆ ಕೆಲವೊಂದು ಸಲ ಎಂಥ ಅದ್ಭುತ ಅವಕಾಶಗಳು ಸಿಗುತ್ತೆ, ಅದು ಈ ಥರದ್ದಾಗುತ್ತೆ, ಅದು ಆಗಿದೆ ಕೂಡ. ಇದ್ರ ಮಧ್ಯೆ ಒಂದಷ್ಟು ಅದು ಆಯ್ಕೆಗಳ ಅಥವಾ ಸಂದರ್ಭನ ಅಥವಾ ಬದುಕಬೇಕು ಅನ್ನೋ ಒಂದು ಆಯ್ಕೆನ ಅದು ಗೊತ್ತಿಲ್ಲ. ಮೂರನೇದು ಹೇಳ್ದಲ್ಲ, ಈಗ ಬದುಕಬೇಕು ಅನ್ನೋದೊಂದಿರುತ್ತಲ್ಲ, ಅದಾಗುತ್ತೆ. ಅದು ಏನಾಗುತ್ತೆ, ಇವಾಗ ತುಂಬ ಆಸೆಗಳಿರುತ್ತೆ ನಮಗೆ, ಆ ಥರ ಮಾಡಬೇಕು ಈ ಥರ ಮಾಡಬೇಕು, ಬಟ್ ಸಂದರ್ಭ ಬಿಡಲ್ಲ. ನಿನ್ಗೆ ಸಾಧ್ಯ ಇಲ್ಲ, ಅದು ಇವಾಗ ನೀನು ಇಷ್ಟೇ ಇರಬೇಕು ಅನ್ನೋದೊಂದು ಬಂದ್ಬಿಡತ್ತೆ. ಸೊ ಅದರ ತಕ್ಕನಂಗೆ ಹೋಗ್ಬೇಕಷ್ಟೇ ನಾವು. ಇವಾಗ ಗೋ ವಿತ್ ದ ಫ್ಲೋ ಅಂತ ನಾವೇನು ಅನ್ಕೋತೀವಲ್ವ, ಸೊ ಅಷ್ಟರಲ್ಲೇ ಆಗತ್ತೆ. ಅಂದರೆ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ, ಒಂದು ಆರ್ಟಿಸ್ಟ್ಗೆ ಒಂದು ಹೀರೋ ಹುಟ್ಟದ ಅಂತ ಆಗುತ್ತೆ, ದೊಡ್ಡ ಹೆಸರು ಬರುತ್ತೆ, ತುಂಬ ಬೇಗ ಎಲ್ಲ ಸಿಗುತ್ತೆ, ಕರೆಕ್ಟ್. ಅದನ್ನ ಸಸ್ಟೈನ್ ಮಾಡೋ ಹಂತದಲ್ಲಿ ಅದು ವಯಸ್ಸು ಕಾರಣ ಇನ್ನೊಂದಾಗಿರ್ಬೋದು. ಬಟ್ ಆ ಮಾರ್ಕೆಟ್ಟು ನಾವು ನೋಡಿದ್ದೀವಿ, ಈಗಿಲ್ಲ, ಮತ್ತೆ ಅದು ಪಡ್ಕೋಬೇಕು ಅನ್ನೋದು ಒಂದು ಸಾಹಸ ಇದೆಯಲ್ಲ, ಅದು ಹೇಗೆ ಫೀಲ್ ಆಗ್ತಿದೆ ಅಂತ ಅಂದರೆ ಆ ಹುಡುಕಾಟ ಮತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ಒಂದು ಹೋರಾಟ ಇದೆಯಲ್ಲ, ಅದು ಅದೇ ಜೀವನದಲ್ಲಿ ಸಿಗೋ ಖುಷಿನೇ ಅದಲ್ವ. ಇವಾಗ ಕಳೆದಿದ್ದನ್ನು ಪಡ್ಕೊಂಡಾಗ ಸಿಗೋವಂಥ ಖುಷಿ. ಮೇ ಬಿ ಆ ಗ್ಯಾಪಲ್ಲಿ ಈ ತುಂಬ ನಿಜವಾದ ಮುಖಗಳು ಯಾರು ಜೊತೆಗೆ ನಿಲ್ತಾರೆ ಇರ್ತಾರೆ, ಮತ್ತು ನಮ್ಮ ಬದುಕೇನು ರಿಯಾಲಿಟಿ ಏನು ಅದು ಅರ್ಥ ಆಗುತ್ತಲ್ಲ, ಆ ಸಂದರ್ಭ ಮಜಾ ಅನ್ಸುತ್ತೆ, ತುಂಬ ಖುಷಿ ಆಗುತ್ತೆ. ಆ ಟೈಮಲ್ಲಿ ಬೇಜಾರಾಗುತ್ತೆ, ಏನಲ್ಲ ನನ್ನ ಮಕ್ಳು ಬಿಟ್ಟೋಗ್ರಲ್ಲ ಅಂತ. ಬಟ್ ಬಿಟ್ಟು ಹೋಗಿ ಒಂದಷ್ಟು ವರ್ಷ ಆದಮೇಲೆ ನಮ್ಗೆ ರಿಯಲೈಸ್ ಆಗುತ್ತಲ್ಲ, ಒಳ್ಳೇದಾಯ್ತು ನನ್ನ ಮಕ್ಳ ನೀವು ಹೋಗಿದ್ದು, ಇದ್ದಿದ್ರು ಇನ್ನೂ ಹಾಳು ಮಾಡ್ತಾ ಇದ್ದೀನಿ ನನ್ನ, ಇವಾಗ ಬಿಟ್ಟು ಹೋಗಿದ್ರಲ್ಲ ತುಂಬ ಒಳ್ಳೇದಾಯಿತು. ಈಗ ಒಳ್ಳೆ ಜನ ಸೇರಿದ್ದಾರೆ, ನಾನು ಒಳ್ಳೆಯವ್ರ ಸಹವಾಸ ಮಾಡ್ತಾಯಿದ್ದೀನಿ, ನನಗೂ ಒಳ್ಳೆ ಬುದ್ಧಿ ಬರ್ತಾಯಿದೆ. ನಾನೇನು ಅನ್ನೋದು ನಿಮಗೆ ಮತ್ತೆ ಗೊತ್ತಾಗುತ್ತೆ. ಆಲ್ರೆಡಿ ನೋಡಿದ್ದೀರಾ ಏನು ಅನ್ನೋದು, ಬಟ್ ಇನ್ನೊಂದ್ಸಲಿ ಪುನಃ ಪ್ರೂವ್ ಮಾಡ್ಕೊಬೇಕು ಇವಾಗ. ಆ್ಯಂಡ್ ಈ ಥರದ್ದು ಕಂಟೆಂಟ್ಸ್ ಮಾಡೋದಾಗುತ್ತೆ. ಇವತ್ತು ಇಂಡಸ್ಟ್ರಿ ಕಾಂಪಿಟೇಷನ್ ದೊಡ್ಡದಾಗಿ ಹೋಗಿದೆ. ಅಂದರೆ ಮೊದಲು ಮಿನಿಮಮ್ ಥಿಯೇಟ್ರ್ ಹತ್ರ ನಾವು ಯಾವುದೇ ಶುಕ್ರವಾರ ಯಾವುದೇ ಪಿಕ್ಚರ್ ರಿಲೀಸ್ ಆಗಲಿ ಗಾಂಧಿನಗರಕ್ಕೆ ಹೋದರೆ ಅಥವಾ ಎಲ್ಲ ಒಂದು ಥಿಯೇಟ್ರ್ ಹತ್ರ ಹೋದರೆ ಒಂದಷ್ಟು ಜನ ಮಿನಿಮಮ್ ಬರೋರು, ಅಂದರೆ ಕಾಣಿಸೋದು ಕ್ರೌಡು. ಇವತ್ತಿಗೆ ತುಂಬ ಕಷ್ಟ, ಸೆಲೆಬ್ರೇಷನ್ ಅನ್ನೋದೇ ಹೊರಟೋಗಿದೆ ಸಿನಿಮಾ ಅನ್ನೋದು. ಆ್ಯಂಡ್ ಇನ್ನೊಂದು, ಸಿನಿಮಾನ ಇಷ್ಟು ಓವರ್ ಪಬ್ಲಿಸಿಟಿನೂ ಇರ್ತಾಯಿಲ್ಲ ಅವಾಗ. ಒಂದು 4 ಚಾನಲ್ಲು, ಒಂದು ಪತ್ರಿಕೆ, ಅದು ಬಿಟ್ಟರೆ ಈ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ. ಬಟ್ ಪೋಸ್ಟ್ ಹಚ್ತಾಯಿದ್ರು, ಥಿಯೇಟ್ರಿಗೆ ಜನ ಅಷ್ಟೇ ಇರ್ತಾಯಿತ್ತು. ಥಿಯೇಟ್ರಲ್ಲಿ ಒಂದು ಶುಕ್ರವಾರ ಅನೌನ್ಸ್ ಮಾಡ್ತಿದ್ವಿ, ಥಿಯೇಟ್ರಲ್ಲಿ ಲಿಸ್ಟ್ ಹಾಕಿ, 1-4 ಚಾನಲ್ ಇತ್ತು. ಅವಾಗ ಫಿಲಮ್ ವಾಸ್ ದಿ ಓನ್ಲಿ ಎಂಟರ್ಟೈನ್ಮೆಂಟ್. ಇವತ್ತು ನಿಮಗೆ ಫಿಲಮ್ ಒಂದೇ ಎಂಟರ್ಟೈನ್ಮೆಂಟ್ ಅಲ್ವಲ್ಲ. ಯು ಹ್ಯಾವ್ ಸ್ಟ್ಯಾಂಡಪ್ ಕಾಮಿಡಿ ಶೋಸ್, ಯು ಹ್ಯಾವ್ ಪಬ್, ಯು ಹ್ಯಾವ್ ರೆಸ್ಟೋರೆಂಟ್ಸ್. ಸೊ ನಿಮಗೆ ಹೊರಗಡೆ ಹೋಗಿದ ತಕ್ಷಣ ನಿಮ್ಮ ಅಂದರೆ ಡೈಲಿ ಲೈಫ್, ಇವಾಗ ಏನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು? ನಮ್ಮ ಡೈಲಿ ಲೈಫ್
ಜಂಜಾಟದಲ್ಲಿ ನಮ್ಗೇನೋ ಒಂದು ಸುಖ ಶಾಂತಿ ಸಿಗಬೇಕು ಅಂತ. ಸೊ ಐ ಆಮ್ ಶೋರ್ ಲೈಕ್ ವೆನ್ ಯು ಗಿವ್ ಅ ಗುಡ್ ಕಂಟೆಂಟ್, ಆಬ್ವಿಯಸ್ಲಿ ಫಿಲ್ಮ್ ಲವರ್ಸ್ ವಿಲ್ ವಾಚ್ ದಿ ಮೂವಿ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ಎರಡು ಕಡೆಯಿಂದನೂ ತಪ್ಪಾಗಿದೆ. ಸೊ ಎರಡು ಕಡೆಯಿಂದನೂ ತಿದ್ಕೊಬೇಕಾಗತ್ತೆ. ಸೊ ವಿ ಶುಡ್ ಗಿವ್ ಮೋರ್ ಆಫ್ ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ವಿ ಶುಡ್ ಆಲ್ವೇಸ್ ಸ್ಟಿಕ್ ಆನ್ ಟು ದಿ ಕ್ವಾಲಿಟಿ ಆಫ್ ದಿ ಫಿಲ್ಮ್ ಕೊಟ್ಟಾಗ ನಾವು ಆಬ್ವಿಯಸ್ಲಿ ಜನರು ಬಂದೇ ಬರ್ತಾರೆ. ಸೊ ನಾವು ಇಂಥ ಬರೋದೇ ಇಲ್ಲ ಅಂತ ಆ ಥರ ಏನಿಲ್ಲ, ಬರ್ತಾರೆ. ಬಟ್ ನಾವು ಕರೆಕ್ಟಾಗಿರೋ ಫಿಲ್ಮ್ ಮಾಡಬೇಕು, ಅದಾದಮೇಲೆ ಅದಕ್ಕೆ ತಕ್ಕಂತೆ ಪ್ರಮೋಷನ್ ಮಾಡಬೇಕು, ಅದಾದಮೇಲೆ ಕರೆಕ್ಟ್ ಟೈಮ್ ಕರೆಕ್ಟ್ ಪ್ಲೇಸ್ ರೈಟ್ ಮೂವೀಸ್. ಸಿ ದೇರ್ ವಾಸ್ ಅ ಟೈಮ್, ನಂಗೆ ಗೊತ್ತಿರಂಗೆ ಮಲಯಾಳಂ ಅಂತ ಹೇಳಿದ ತಕ್ಷಣನೇ ಬರೀ ಅಡಲ್ಟ್ ಫಿಲ್ಮ್ಸ್ ಅಂತಲೇ ಅನ್ಕೋತಾ ಇದ್ರು. ಸೊ ಬಟ್ ಅವ್ರ ಸ್ಟ್ರೆಂತ್ ಕಂಟೆಂಟ್. ಅವ್ರು ಯಾವ ಹೀರೋ ಹೆಸರು ನಮ್ಗೆ ಗೊತ್ತಿರಲಿಲ್ಲ ಎಕ್ಸೆಪ್ಟ್ ಮಮ್ಮೂಟಿ ಸರ್ ಆ್ಯಂಡ್ ಮೋಹನ್ ಲಾಲ್ ಸರ್ ಬಿಟ್ಟರೆ ನಮ್ಗೆ ಯಾರೂ ಗೊತ್ತಿರಲಿಲ್ಲ. ಇವತ್ತು ಒಂದು ಚಿಕ್ಕ ಆರ್ಟಿಸ್ಟ್ ಹೆಸರು ಒಬ್ಬ ನಾಪಿಸ್ಕೋತಾನೆ. ಸೊ ಲೈಕ್ ವಿ ಶುಡ್ ಆಲ್ವೇಸ್ ಗಿವ್ ಇಂಪಾರ್ಟೆನ್ಸ್ ಟು ಕಂಟೆಂಟ್ ಆ್ಯಂಡ್ ಟೈಮ್ ತೊಗೊಂಡಷ್ಟು ಅಂದರೆ ಒಂದು ಕ್ವಾಲಿಟಿ ಬರಬೇಕು ಅಂತಂದರೆ ಇದು ನನಗೆ ಹಿಂಗೆ ಬೇಕು ಅಂತ ಹೇಳಿ ಮಾಡೋ ಆಗ ಫಿಲಮ್ಮು ಎಲ್ಲೋ ಒಂದು ಕಡೆ ಅದು ಸಕ್ಸಸ್ ಆಗಿರುತ್ತೆ. ನಾನು ಎಷ್ಟೊಂದು ಸತಿ ನಾವೇ ಒಂದೊಂದ್ಸತಿ ಶೂಟಿಂಗ್ ಮಾಡಿದಾಗ ಈ ಪ್ರಾಪರ್ಟಿ ಇಲ್ವಾ, ಓಕೆ ನೆಕ್ಸ್ಟ್ ಏನ್ ಮಾಡಬೇಕು. ಸೊ ವಿ ಜಸ್ಟ್ ಕಾಂಪ್ರಮೈಸ್. ಸೊ ಇವಾಗ ನಾನು ವಿಜಯ್ ಪ್ರಸಾದ್ ಸರ್ ಇಂದ ಕಲ್ತಿದ್ದೆ ಏನು ಅಂತಂದರೆ ಕಾಂಪ್ರಮೈಸ್ ಆಗಬಾರ್ದು ಅಂತ. ಬಿಕಾಸ್ ಅವರು ನಮಗೆ ಬರೋವರೆಗೂ ಅದು ಬಿಡ್ತಾ ಇರಲಿಲ್ಲ. ನನಗೆ ಜ್ಞಾಪಕ ಇದೆ 24 ಟೇಕ್ಸ್ ಎಲ್ಲ ತೊಗೊಂಡಿದ್ದೀವಿ. ಸೊ ಆ ಡೈಲಾಗ್ ಆಗಿರ್ಬೋದು, ಆ ಡೈಲಾಗ್ ಪಂಚ್ಗಳಾಗಿರ್ಬೋದು, ಅಷ್ಟು ನೀಟಾಗಿ ಬರೋವರೆಗೂ ಬಿಡ್ತಾ ಇರಲಿಲ್ಲ. ಸೊ ಯು ಶುಡ್ ನೆವರ್ ಕಾಂಪ್ರಮೈಸ್ ಫಾರ್ ದಿ ಸ್ಕ್ರೀನ್. ನನಗೆ ಒಂದು ವಿಷಯ ಕೇಳ್ಬೇಕು ಅನ್ಸ್ತಂದರೆ, ಎಲ್ಲ ಒಂದೇ ಸ್ಕೂಲಿನ ಮಕ್ಕಳೇ, ಎಲ್ಲ ಅದೇ ಏರಿಳಿತಗಳು ನೋಡಿದವ್ರೇ, ಏನು ವ್ಯತ್ಯಾಸ ಏನಿಲ್ಲ. ನನಗೆ ಅದೇ ವಿಜಯ್ ಸರ್ನ ನೋಡಿದಾಗ ಅವರು ಹಂಗೇನೆ. ಸೊ ಎಲ್ಲ ನೋಡಿ, ಬಟ್ ಲಾಸ್ಟ್ ಒಂದು ಸಲಗ, ಒಂದು ಭೀಮ ಅಂದರೆ ಆ ಒಂದು ಮೋಟಿವೇಶನ್ ಮತ್ತೆ ಮೋಟಿವ್ ಆಗೋದಿದೆಯಲ್ಲ, ಮೋಟಿವ್ ಆಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ವೆರಿ ಇನ್ಸ್ಪಿರೇಷನಲ್. ಅಂದರೆ ಸೊ ಆ ಒಂದು ವಿಚಾರಕ್ಕೆ ನಿಮಗೆ ಆ ಮೋಟಿವ್ ಹೆಂಗಿದೆ ಅಂತ ಅಂದರೆ ಏನಕ್ಕೆ ಕೇಳ್ತೆ ಅಂದರೆ, ಈ ಸಿನಿಮಾಗೆ ಎಸ್ಪೆಷಲಿ ಸಿದ್ಲಿಂಗಿಗೆ ಅವರು ಕೂಡ ಬಂದು ಟ್ರೈಲರ್ ಲಾಂಚ್ ಮಾಡಿದರು ಆ್ಯಂಡ್ ಎಲ್ಲ ಟೈಮಲ್ಲೂ ಇದು ಮಾಡಿದರು. ಆ್ಯಕ್ಚುಲಿ ಈ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಆದಾಗ ನೀವು ಯಾವುದೋ ಒಂದು ವಿಷಯ ಹೇಳಿದ್ರಿ, ಎಲ್ಲ ಕಡೆ ಬರೀ ಅದೇ ವೈರಲ್ ಆಗೋಯ್ತು. ನಾವು ಏನೋ ಮಾತಾಡೋಕ್ಕೋಗಿ ಏನೋ ಹೇಳಿದ್ರೆ ಅದು ಬೇರೆ ಥರನೇ ಆಗೋಯ್ತು. ಬಟ್ ಹೌದು, ಆ ಒಂದು ಬೆಳವಣಿಗೆ ಇದೆಲ್ಲ ದುನಿಯಾ ಬಂದಾಗ ಸೂಪರ್ ಆಗಿತ್ತು. ಆ್ಯಂಡ್ ಅವ್ರು ಒಂದು ಸ್ಟ್ಯಾಗ್ನೆಂಟಾಗ ಒಂದು ರೇಂಜಲ್ಲಿ ಹೋಗ್ತಾನೆ ಇತ್ತು. ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತಿತ್ತು, ಸ್ವಲ್ಪ ಹಿಂಗಾಗ್ತದೆ. ಬಟ್ ದೆನ್ ಸಡನ್ನಾಗಿ ಅವ್ರಿಗೆ ತುಂಬ ರಿಯಲೈಸ್ ಆಯ್ತೇನೋ, ಇಲ್ಲ ನಾನು ದೊಡ್ಡದಾಗಿ ಏನಾದ್ರು ಮಾಡಬೇಕು ಅಂತ. ಸೊ ಹಂಗಾಗಿ ಸಲಗ ಆಗಿದ್ದು, ಹಂಗಾಗಿ ಭೀಮಾ ಆಗಿದ್ದು. ಸೊ ಜನಕ್ಕೆ ಏನು ಬೇಕು, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಯ್ತು ಅವ್ರಿಗೆ. ಸೊ ಅದು ಅರ್ಥ ಆದಮೇಲೆ ಆದಂಥ ಸಿನಿಮಾ ಸಲಗ ಮತ್ತು ಭೀಮಾ. ಜೊತೆಗೆ ಹಾಡುಗಳು ಚರಣ್ ರಾಜ್, ಅಂದರೆ ಹಾಡು ಚರಣ್ ರಾಜ್ ಮಾಡಿರೋದು, ಬಟ್ ಕೆಲಸ ಮಾಡಿಸ್ಬೇಕಲ್ಲ. ಈಗ ಟಿನ್ನಿಂಗ್ ಮಿನ್ನಿಂಗ್ ಟಿಶ ಸಾಂಗ್ ತೊಗೊಂಬಂದಿರೋ ಐಡಿಯಾ ಯಾರ್ದು ಅಂತ ಅಲ್ಲ, ಎಲ್ಲೋ ಹೋಗಿದ್ರು, ಎಲ್ಲೋ ಕೇಳಿದ್ರು, ತೊಗೊಂಬಂದು ಸಾಂಗ್ ಹಿಟ್ ಮಾಡಿದ್ರು. ಮತ್ತು ಇದರಲ್ಲೂ ಅಷ್ಟೇ, ಭೀಮಾದಲ್ಲಿ ಒಂದು ಸಾಂಗ್ ಇದೆಯಲ್ಲ, ಏನು ಹೇಳಿ, ಅದು ಅದೇ ಥರದ್ದು ಬೂಮ್ ಬೂಮ್ ಬೆಂಗಳೂರು ಅಲ್ಲ, ಇನ್ನೊಂದು ಹಾಡಿದೆ, ಬಲ್ಲ ಮಲ್ಲೆ, ಅದು ಸಾಂಗು. ಅಂದರೆ ಜನಕ್ಕೆ ಏನಿದು ಅರ್ಥ ಆಗ್ತಾ ಇಲ್ಲ, ಬಟ್ ಕೇಳಬೇಕಲ್ಲ, ಮಜಾ ಇದೆಯಲ್ಲ ಅನ್ನೋದೊಂದು ಬರ್ಸಿದ್ರು. ಕಾಣ್ರೆ ಅಷ್ಟು ಲೈನ್ ಮಾತ್ರ ಕೇಳಿದ್ರೆ ಎಷ್ಟು ಮಜಾ ಬಂತು. ನಾನು ಇನ್ಫ್ಯಾಕ್ಟ್ ಹಾಡು ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಮೆಸೇಜ್ ಮಾಡಿ ಹೇಳ್ತೀನಿ ಸಖತ್ತಾಗಿದೆ ಅಂತ. ನನಗೆ ಇಷ್ಟ ಆಯಿತು ಅಂದರೆ ಚಕ್ಕಂತ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕನ್ವೆ ಮಾಡ್ತೀನಿ. ನನಗೆ ಭಾರಿ ಇಷ್ಟ, ಸಖತ್ತಾಗಿರುತ್ತೆ. ಆ್ಯಂಡ್ ಇವತ್ತಿಗೆ ಅಗೇನ್ ಈಸ್ ಬ್ಯಾಕ್ ವೆರ್ ಹಿ ವಾಸ್ ಅಷ್ಟೇ. ಅಂದರೆ ಅದನ್ನೇ ಸಿ, ಎಲ್ಲವೂ ನಮಗೆ ಒಂದು ರಿಯಲೈಸೇಷನ್ ಆಗೋದು ಒಂದು ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ಎಚ್ಚೆತ್ಕೊಂಡಾಗ ವರ್ಕ್ ಆಗುತ್ತೆ ಅಂತ. ಸೊ ಸಿದ್ಲಿಂಗು ಒಂದು ತುಂಬ ದೊಡ್ಡ ನಿರೀಕ್ಷೆ ಇರೋವಂಥದ್ದು ಕಂಟೆಂಟ್ ರಿಲೀಸ್ ಆದಮೇಲೆ, ಅಥವಾ ಈಗ ಗೊತ್ತಿಲ್ಲ, ಇನ್ಸೈಡ್ ದ ಟಾಕ್ಸೇ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಅಂದರೆ ಟೆಕ್ನಿಷಿಯನ್ಸ್ ಮಾತಾಡ್ತಿದ್ದಾರೆ. ಅನೂಪ್ ಸರ್ ಹೇಳ್ತಾ ಇದ್ರು, ನಾನು ಮೊನ್ನೆ ಇದು ಇಲ್ಲ ರೀ ಈ ಸಲ ಏನೋ ರೊಚ್ಚಿಗೆದ್ದು ಬಿಟ್ಟಾರೆ ರೀ, ಆ 12 ವರ್ಷದ್ದು ಏನು ಹಸಿವಿತ್ತು ಅದೆಲ್ಲನೂ ಜನಕ್ಕೆ ಸಿಕ್ಬಿಡುತ್ತೆ ಅನ್ನೋ ಥರದ್ದು. ಅಂದರೆ ಒಬ್ಬೊಬ್ರದ್ದೊಂದು ಪಲ್ಸ್, ಅವ್ರದ್ದೊಂದು ಟೇಸ್ಟ್ ಇರುತ್ತೆ ಡೈರೆಕ್ಟರ್ಗಳದ್ದು, ಅದು ಬೇರೆ ವಿಷಯ. ಬಟ್ ಕಂಟೆಂಟ್ ಅಂತ ಬಂದಾಗ ಆ ಮೂಮೆಂಟ್ಗೆ ಅದೇ ತಾಗೋದು. ಸೊ ಆ ಥರದ್ದೊಂದು ಪಾಸಿಟಿವ್ ರಿಯಾಕ್ಷನ್ಸು, ರೆಸ್ಪಾನ್ಸು ಸಿನಿಮಾಗೆ ಸಿಗ್ತಾ ಇರೋಂಥದ್ದು ಚೆನ್ನಾಗಿದೆ. ಏನು ಗೊತ್ತಾ, ಇವಾಗ ಎಲ್ಲರೂ ಯಾಕೆ ಮಾತಾಡ್ತಾ ಇದ್ದೀವಿ ಇಷ್ಟು ಅಂದರೆ, ಪ್ರತಿಯೊಬ್ಬನ ಕನಸು ಇದು ಸಿನಿಮಾ. ಸೊ ಹಾಗಾಗಿ ಎಲ್ಲರೂ ಮಾತಾಡ್ತೀವಿ. ಇವಾಗ ನೀವು ಅನೂಪ್ ಅಂತ ಹೇಳಿದ್ರಿ, ನಾನು ಫಸ್ಟ್ ಸಿನಿಮಾ ನೋಡಿ ಡೈರೆಕ್ಟ್ರ್ ಆಫೀಸಲ್ಲೆಲ್ಲ ನೋಡಿದ್ದು ನಾವು. ಅಂದರೆ ಇನ್ನೂ ಅವಾಗ ಸುಮ್ಮನೆ ಏನೋ ಎಡಿಟ್ ಆಗಿ
ರಶಸ್ ಅಂತ ಏನು ಹೇಳ್ತೀವಲ್ಲ ಅದು ನೋಡಿದ್ವಿ. ಅದು ನೋಡಿಬಿಟ್ಟು ನನಗೆ ಓಕೆ ಚೆನ್ನಾಗಿದೆ ಆಯಿತು ಅಂತ ಬಂದಾದ್ಮೇಲೆ ಫೋನ್ ಮಾಡಿದೆ ಡೈರೆಕ್ಟರ್ ಹತ್ರ ಮಾತಾಡಿ, ಸರ್ ಇದೇನೋ ಸ್ವಲ್ಪ ನನಗೆ ಆ ಕಡೆ ಈ ಕಡೆ ಸ್ವಲ್ಪ ಇದಾಗ್ತಿದೆ ಸರ್, ನೀವು ತಲೆನೇ ಕೆಡಿಸ್ಕೊಬೇಡಿ, ಇನ್ನೂ ಎಡಿಟ್ ಆಗಿಲ್ಲ, ಇದು ಎಡಿಟ್ ವರ್ಷನ್ನೇ ಬೇರೆ ಇರೋದು, ನೀವು ಇರಿ ಅಂತ. ಆಮೇಲೆ ಅನೂಪ್ ಫೋನ್ ಮಾಡಿದ್ರು, ಸರ್ ಬಿಡಿ ಸರ್ ಗೆದ್ವಿ, ತಲೆನೇ ಕೆಡಿಸ್ಕೊಬೇಡಿ, ಸಕ್ಕತ್ತಾಗಿದೆ ಸಿನಿಮಾ. ಹೌದಾ, ನಿಮ್ಗೆ ಅಷ್ಟೊಂದು ಇಷ್ಟ ಆಯ್ತಾ, ಇನ್ನು ಎಡಿಟೆಡ್ ವರ್ಷನ್ ನೋಡಿದ್ರೆ ಯಾವ್ದು ನೋಡೋದ್ರಿ ಸರ್, ನಂಗೆ ತೋರಿಸಿದ್ದು ಒಂದೇ ವರ್ಷನ್ನು, ಎಡಿಟ್ ವರ್ಷನ್ನೇ, ಅದು ಸಕ್ಕತ್ತಾಗಿದೆ ಬಿಡಿ, ಸಿಗ್ತೀರಾ ಇವತ್ತು ಸಂಜೆ ಅಂತ. ಎಲ್ಲಿಗೆ ಬರ್ಬೇಕು ಹೇಳಿ, ಅವರು ಡೈರೆಕ್ಟ್ರು ನಾವು 3 ಜನ ಸೇರಿ ಅಲ್ಲಿ ಪುನಃ ಒಂದು ರೌಂಡ್ ಡಿಸ್ಕಷನ್ ಆಗಿ ಅದು ನಾವೇನು ಶೂಟ್ ಮಾಡಿದ್ವಿ ಎಲ್ಲದನ್ನು ಇಟ್ಕೊಳಕ್ಕಾಗಲ್ಲ ಸಿನಿಮಾಗಳಲ್ಲಿ, ಕೆಲವು ತೆಗಿಬೇಕಾಗತ್ತೆ. ಸೊ ಆ ಥರದ್ದು ಒಂದಷ್ಟು ಶಾರ್ಟ್ಗಳೆಲ್ಲ ತೆಗೆದು ಸೀನ್ಗಳು ತೆಗೆದು ಸಿನಿಮಾ ಕ್ರಿಸ್ಪಾಗಿ ಜನಕ್ಕೆ ಬೋರ್ ಆಗಬಾರ್ದು. ಮೊನ್ನೆ ಅಷ್ಟೇ ಸೆನ್ಸರ್ ಆಯಿತು ಸಿನಿಮಾ, ಅಲ್ಲಿ ಅವ್ರು ಜಾಸ್ತಿ ಇನ್ನೂ ಹೇಳಂಗಿಲ್ಲ ನಮಗೆ, ಕಟ್ಸು ಅದು ಇದು ಮಾತ್ರ ಹೇಳಬೇಕು. ಸೊ ಅವ್ರು ಹೇಳ್ತಾ ಇದ್ದಿದ್ದ ರೀತಿಯಲ್ಲೇ ನಮಗೊಂದು ಸ್ವಲ್ಪ ಪಾಸಿಟಿವ್ ಇದು ಬಂತು. ಪಾಪ ತುಂಬ ಅವರು ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಇದ್ರದ್ದು ಸಿನಿಮಾದು ಒಂದಷ್ಟು ವಿಷಯಗಳು ತೆಗಿಬೇಕಾಗುತ್ತೆ ಅದು ಇದು ಅಂದಾಗ ಓಕೆ ಸರ್ ಡೆಫಿನೆಟ್ಲಿ ಫೈನ್ ಥ್ಯಾಂಕ್ ಯು. ಬಟ್ ಅವ್ರಿಗೊಂಥರ ಏನೋ ಸಿನಿಮಾ ಮೇಲೆ ಏನೋ ಒಂದು ನಂಬಿಕೆ, ಈ ಸಿನಿಮಾ ಚೆನ್ನಾಗಿ ಆಗಬಹುದು ಅನ್ನೋದೇನೋ ಆ ಥರದ್ದು ಅನಿಸ್ತಾ ಇತ್ತು. ಗೊತ್ತಿಲ್ಲ, ನೋಡೋಣ ಈಗ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ. 14ನೇ ತಾರೀಕು ಆ ಒಂದು ಶೋ ಶುಕ್ರವಾರ, ಶುಕ್ರವಾರ ನಮ್ಮನ್ನು ಜನ ಕೈ ಹಿಡಿದ್ರೆ ಮಸ್ತ್ ಮಜಾ ಮಾಡೋದೆ ಅಷ್ಟೇ. ನನ್ನ ಆಯ್ಕೆಗಳು ಈಗ ಸಿದ್ಲು ಈ ಒಂದು ಗ್ಯಾಪಲ್ಲಿ ಆ್ಯಕ್ಚುಲಿ ನೀವು ತುಂಬ ಸಿನಿಮಾ ಮಾಡಲೇ ಇಲ್ಲ, ತುಂಬ ಬಿಟ್ಕೊಂಡು ಬಂದಿದ್ದಾರೆ. ಅಂದರೆ ಅಲ್ಲಲ್ಲಿ ಕೆಲವೊಂದು ರಿಲೀಸ್ ಆಗಿಲ್ಲ, ಅದು ಬೇರೆ ವಿಷಯ. ಬಟ್ ಆ ಮಧ್ಯ ನಿಂತು ಇಲ್ಲಿ ಇದೇನೋ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ, ಮತ್ತು ಇಲ್ಲಿಂದ ಮುಂದಕ್ಕಿರುವಂಥ ಆಯ್ಕೆ. ನೀವು ಆವಾಗಲೇ ಹೇಳಿದ್ರಿ ಬದುಕು ಅಂತ, ಬದುಕಬೇಕು, ಹೌದು, ಬೇರೆ ಆಪ್ಷನ್ ಇಲ್ಲ. ಬಟ್ ಅದ್ರ ಒಳಗೊಂದು ಆಟ ಆಡಬೇಕಲ್ಲ, ಅಂದರೆ ಆಯ್ಕೆ ಜಾಣ್ಮೆ ಇರಬೇಕಲ್ಲ ಅನ್ನೋದು. ಇವಾಗ ಏನಾಗೋದು ಗೊತ್ತಾ, ಅವಾಗಿನ ಟೈಮಲ್ಲಿ ಕಾಸಿದ್ರೆ ಮಜಾ ಮಾಡ್ಬೋದು ಅಂತಿತ್ತು. ಬಟ್ ಇವಾಗ ಕಾಸಿದ್ರೆ ಮಜಾ ಅಲ್ಲ ಗುರು, ಮನೆ ಹೆಂಗ್ ನೋಡ್ಬೇಕು ಅನ್ನೋದು ತಲೆಗೆ ತುಂಬಿದೆ. ನನಗೂ ಮದ್ವೆಗ್ ಮಗು ಆಗಿದೆ, ನಿನ್ಗೂ ಮಗು ಆಗಿದೆ. ಇವಾಗ ಏನೇ ಯೋಚನೆ ಬಂದ್ರು ಅಯ್ಯೋ ಮನೆ ಮಗು ಅಲ್ವಾ. ಗುರು ಮಗುಗೆ ಸ್ಕೂಲ್ ಫೀಸು, ಗುರು ಮಗು ಅದ್ ಕೇಳ್ತಾಳೆ ಇದ್ ಕೇಳ್ತಾಳೆ, ಅವಳಿಗೆ ಎಷ್ಟು ಬೇಕೆಲ್ಲ ಮಾಡ್ಬೇಕು ನಾವು. ಸೊ ಆ ಒಂದು ಮೆಚುರಿಟಿ ಬಂದಾಗ ನನಗೊಂದು ವರ್ಷಕ್ಕೆ ಇಷ್ಟು ಸಂಪಾದನೆ ಇದ್ರೆ ಸಾಕು, ನನ್ನ ಮನೆ ನೋಡ್ಕೊಂಬೋದು ಆರಾಮಾಗೆ ಅಲ್ವಾ. ಒಂದು 15-20 ಲಕ್ಷ ಇದ್ರೆ ನನ್ನ ಹತ್ರ ಒಂದು ವರ್ಷ ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ಅನ್ನೋದು ಐಡಿಯಾ ಗೊತ್ತಾಗೋಗಿದೆ. ಸೊ ಇವಾಗ ಅದಕ್ಕೆ ಏನು ಬೇಕು ಮಾಡ್ಕೋಬೇಕು. ಸೊ ಓಕೆ, 1 ಸಿನಿಮಾ ಮಾಡಿದ್ವಾ 2 ಸಿನಿಮಾ ಮಾಡಿದ್ವಾ ವೆಯ್ಟ್ ಮಾಡೋಣ, ತೊಂದರೆ ಇಲ್ಲ. ಜನ ಮರಿಬಹುದು, ಆದರೆ ಒಳ್ಳೆ ಸಿನಿಮಾ ವಾಪಸ್ ಬಂದಾಗ ಮರ್ತಿರೋನು ವಾಪಸ್ ನೆನ್ಸ್ಕೊತಾರೆ, ಸಿನಿಮಾ ನೋಡ್ತಾರೆ. ಸೊ ಅದೊಂದು ತಲೆಯಲ್ಲಿ ಇಟ್ಕೋಬೇಕು ಅಷ್ಟೇ. ಆ್ಯಕ್ಚುಲಿ ಸೋನು ಅವಾಗಲೇ ಮಾತಾಡ್ತಾ ಸ್ವಲ್ಪ ಎಮೋಷ್ನಲ್ ಆಗಿ ಅನಿಸ್ತು. ಅಂದರೆ ಡೈರೆಕ್ಟ್ರು ಆ ಕಾಂಪ್ಲಿಮೆಂಟು ಮತ್ತು ಈ ಒಂದು ಪೊಟೆನ್ಷಿಯಲ್ ಅಂದರೆ ನಿಮ್ಮೊಳಗೆ ಇರುತ್ತೆ ಅನಿಸುತ್ತೆ. ಅಂದರೆ ಆರ್ಟಿಸ್ಟ್ಗಳ ಒಳಗಡೆ ಇರುತ್ತೆ, ನಾನು ಇದನ್ನು ಮಾಡಬಹುದು, ನಾನು ಹಿಂಗೆ ಮಾಡ್ಬೋದಲ್ಲ ಅಂತಂದರೆ ತುಂಬ ಸಿನಿಮಾಗಳು ನೋಡಿದಾಗ, ಯಾವುದೋ ಪಾತ್ರಗಳು ನೋಡಿದಾಗ ಅದು ಅನಿಸೋದುಂಟು. ಬಟ್ ಈ ಥರದೊಂದು ಅನಿಸಿಕೆ ಆದಮೇಲೆ ಸೊ ಮುಂದಿನ ಆಯ್ಕೆಗಳು ಅಂತ ಬಂದಾಗ ಸೊ ಇಲ್ಲಿಂದ ನಾನೇನೋ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸುತ್ತಲ್ವ, ಆ ಥರದ್ದೇನೋ ಅನ್ನಿಸ್ತಾ ಇದೆಯಾ? ಚೇಂಜ್ಗಿಂತ ಇವಾಗ ಮುಂದೆ ನನ್ ಬರೋ ಫಿಲಮ್ಗಳು ಅಂದ್ರೆ ಸುಮ್ನೆ ಯಾವ್ದ್ಯಾವ್ದೋ ಮಾಡ್ಬಾರ್ದು, ಮಾಡಿದ್ರೆ ವೇಟೇಜ್ ಇರುವಂತ ಕ್ಯಾರೆಕ್ಟರ್ಗಳು ಮಾಡ್ಬೇಕು, ಅಂಡ್ ಒಳ್ಳೊಳ್ಳೆ ಟೀಮ್ಗಳ ಜೊತೆ ವರ್ಕ್ ಮಾಡ್ಬೇಕು. ಅಂಡ್ ಎಷ್ಟೋ ಒಂದ್ಸತಿ ನಮ್ಗೆ ಇದಕ್ಕೆ ಫಿಕ್ಸ್ಡ್ ಆಗಿರ್ತಾರೆ. ಅಂದ್ರೆ ಈ ಹುಡುಗಿ ಕೈನಲ್ಲಿ ಇಷ್ಟೇ ಮಾಡೋದಿಕ್ ಸಾಧ್ಯ, ಈ ಹುಡುಗಿ ಇಷ್ಟೇ ಇರೋದಿಕ್ ಸಾಧ್ಯ ಅಂತ. ಸೊ ಎಲ್ಲೋ ಒಂದ್ ಕಡೆ ಸಿದ್ಲಿಂಗು 2 ಅದನ್ನೆಲ್ಲ ಮರ್ಸತ್ತೆ ಅನ್ಸುತ್ತೆ. ಅಂದ್ರೆ ಯಾವ್ದೇ ಪಾತ್ರ ಕೊಟ್ರುನು ಶಿ ಕ್ಯಾನ್ ಡೂ ಇಟ್. ಏನಕ್ಕೆ ಅಂತಂದ್ರೆ ನನ್ನ ಫಿಲ್ಮ್ ಗ್ರಾಫುನು ಹಂಗೆ ಇರುತ್ತೆ. ಒಂದು ಪೊಲೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೀನಿ ಗುಲ್ಟುನಲ್ಲಿ. ಸೊ ಐ ಕ್ಯಾನ್ ಶೋ ಐ ಹ್ಯಾವ್ ಡನ್ ದಿಸ್, ನೌ ಸಿ ದಿಸ್. ಸೊ ದರ್ ಇಸ್ ಲಾಟ್ ಆಫ್ ಚೇಂಜಸ್ ಇಫ್ ಯು ಸಿ. ಸೊ ಎಲ್ಲೋ ಒಂದ್ ಕಡೆ ನನಗೆ ಅಂತ ಬರೀತಾರೆ ಅಂತ ಒಂದ್ ಭರವಸೆ ಇದೆ. ಅಂದ್ರೆ ಸೋನು ಕೈನಲ್ಲಿ ಈ ತರಾನು ಮಾಡಿಸ್ಬೋದು ನಾವು, ಈ ಹುಡುಗಿ ಕೈನಲ್ಲಿ ಈ ಕ್ಯಾರೆಕ್ಟರ್ನ ಮಾಡಿಸ್ಬೋದು ಅಂತ ಆ ಒಂದು ನಿರೀಕ್ಷೆ. ಅಂದ್ರೆ ವಿಜಯ್ ಪ್ರಸಾದ್ ಸರ್ ಅಂತ ಡೈರೆಕ್ಟರ್ ಈ ತರ ಹೇಳಿರುವಾಗ ಇನ್ನಷ್ಟು ಡೈರೆಕ್ಟರ್ಸ್ಗಳು ಇವ್ರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿರೋರು. ಇವ್ರಿಗೆ ಅಂದ್ರೆ ಇವಾಗ ವಿಜಯ್ ಪ್ರಸಾದ್ ಸರ್ ಅಂತ ಹೇಳಿದ ತಕ್ಷಣ ಅವ್ರ ಬೆಳವಣಿಗೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತು. ಅದಾದ್ಮೇಲೆ ಹಿ ಸ್ಟ್ಯಾಂಡ್ಸ್ ಅಪ್ ಫಾರ್ ಹಿಸ್ ವಾಯ್ಸ್. ಅಂದ್ರೆ ಅವ್ರಿಗೆ ಗೊತ್ತು ಎಲ್ಲಿ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬಾರ್ದು, ಆಮೇಲೆ ಇಂಡಸ್ಟ್ರಿನ ಅವ್ರ ಇಂಪ್ಯಾಕ್ಟ್ ಎಷ್ಟಿದೆ ಅಂತ ಚೆನ್ನಾಗಿ ಗೊತ್ತಿರುವಂತ ವ್ಯಕ್ತಿ ವಿಜಯ್ ಪ್ರಸಾದ್ ಸರ್. ಸೊ ಅವ್ರು ಈ ತರ ಹೇಳ್ತಾ ಇರಲ್ವಾ, ಸೊ ನೋಡೋಣ ನೆಕ್ಸ್ಟ್ ಫಿಲಮ್ಗೆ ಕಾಸ್ಟ್ ಮಾಡೋಕ್ಕಿಂತ ಮುಂಚೆ ಫಿಲಮ್ ನೋಡೋಣ ಅಂತಾನೆ ಅನ್ಕೊಂಡಿರ್ತಾರೆ ಕೆಲವರು. ಸೊ ಅಂತವ್ರು ಇವರು ಹೇಳಿದ್ರು ಫಿಲಮ್ನಲ್ಲೂ ಚೆನ್ನಾಗಿ ಮಾಡಿ ಹೇಳೆ,
ಈ ತರ ಒಂದು ಕ್ಯಾರೆಕ್ಟರ್ ಬರೆಯೋಣ. ಸೊ ಆ ಒಂದು ಭರವಸೆ ಇದೆ ನನಗೆ. ಲೈಕ್ ಮುಂದಿನ ದಿನಗಳಲ್ಲಿ ಡೈರೆಕ್ಟರ್ಸ್, ಒಳ್ಳೆ ಒಳ್ಳೆ ಡೈರೆಕ್ಟರ್ಸ್ ನನಗೆ ಅಂತ ಕ್ಯಾರೆಕ್ಟರ್ಗಳು ಬರೆದು ಕರೀತಾರೆ ಅಂತ ಒಂದು ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ಭರವಸೆ ಇದೆ. ಸೊ ಇವರು ಆ್ಯಕ್ಚುಲಿ ನಾನು ಮೊನ್ನೆ ಯಾರ ಹತ್ರ ಹಿಂಗೆ ಮಾತಾಡ್ಬೇಕಾರೆ ನಾವು ಲೆಕ್ಕ ಹಾಕ್ತಾ ಇದ್ವಿ, ಓಕೆ ಮಾಸ್ ಹೀರೋಗಳು ನೆಕ್ಸ್ಟು ಅಂದರೆ ಆಲ್ರೆಡಿ ಗೊತ್ತಿರೋರು ಒಂದು ಹಿಂಗೆ ಈಗ ಉಗ್ರಮ್ ಆಯ್ತಲ್ಲ ಶ್ರೀಮುರಳಿ ಅವ್ರಿಗೆ ಒಂಥರ ವಾಪಸ್ ಬಂದು ಇದು ಮಾಡ್ದಂಗೆ, ಈಗ ಸಲಗ ವಿಜಯ್ ಸರ್ ಅಂದರೆ ಮತ್ತೆ ತುಂಬ ದೊಡ್ಡ ಮಾರ್ಕೆಟ್ ಓಪನ್ ಮಾಡ್ಕೊಂಡ್ರಲ್ಲ ಆ ಥರ ಕೆಲವೊಂದು ಇದನ್ನು ಮಾಡಿದಾಗ ನಿಮ್ಮ ವಿಚಾರ ಬಂತು, ಇವರು ಇವಾಗ ಮಾಡಿದ್ರೆ ಎಂಥ ಪಿಕ್ಚರ್ ಮಾಡೋದು, ಸುಮ್ಮನೆ ಒಂದು ಜನರಲ್ ಡಿಸ್ಕಷನ್. ಸೊ ಆವಾಗ ಅನಿಸ್ತಾಯಿತು ಈ ಧನುಷ್ ಎಲ್ಲ ಮಾಡ್ತಿರಲ್ಲ, ಆ್ಯಕ್ಚುಲಿ ಅವರು ಅವಾಗ ಆ ಥರದ್ದೆಲ್ಲ ಮಾಡ್ತಿದ್ರು, ಇವರು ಆ ಥರ ಶುರು ಮಾಡಬೇಕು ಅಂತ. ಅಂದರೆ ನನಗೆ ಒಂದು ಅರ್ಥ ಆಗದೆ ಇರೋದು, ಈಗ ನಿಮಗೆ ಆ ಥರದ ಅಪ್ರೋಚ್ಗಳು ಬರ್ತಾ ಇಲ್ವಾ ಅಥವಾ ಬರ್ತಿರೋಂಥದ್ದು ಎಲ್ಲವೂ ರೊಟೀನ್ ಆಗ್ತಾ ಇದೆಯಾ? ಅದೇ ಎಲ್ಲ ಒಂದೇ ಥರ ಅನಿಸುತ್ತೆ. ಜೊತೆಗೆ ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂದಾಗ ಒಂದಷ್ಟು ಬಜೆಟ್ ಬೇಕಾಗತ್ತೆ. ಸೊ ಕತೆ ಹೇಳ್ದಾಗ ತುಂಬ ಚೆನ್ನಾಗಿರುತ್ತೆ, ಅವ್ನ ವಿಷನ್ ಚೆನ್ನಾಗಿರುತ್ತೆ, ಬಟ್ ಅದಕ್ಕೆ ಹಣ ಹಾಕಬೇಕು ಅಂತ ಬಂದಾಗ ತುಂಬ ಯೋಚನೆಗಳು ಶುರು ಆಗುತ್ತೆ. ರಿಕವರ್ ಆಗುತ್ತಾ ಇಲ್ವಾ, ಈ ಥರದ ಯೋಚನೆ ಬಂದಾಗ ಏನಾಗುತ್ತೆ, ಹಿಂಜರಿತಾರೆ, ಆಗಲ್ಲ ಅಂತ. ಸೊ ಕತೆಗಳು ತುಂಬ ಬರ್ತವೆ, ಬಟ್ ಅವ್ರು ಹೇಳೋ ಬಜೆಟಿಗೆ ಸಿನಿಮಾ ಆಗಲ್ಲ, ಅದು ನಮಗೂ ಗೊತ್ತಿರುತ್ತೆ. ಇವಾಗ ನಾವು ಕಾಂಪ್ರಮೈಸ್ ಆಗಿ ಸಿನಿಮಾ ಮಾಡಬೇಕು, ಅದು ವರ್ಕ್ ಆಗಲ್ಲ ಅಂತ ಗೊತ್ತಾಗೋದಾಗ ಮತ್ತೆ ಯಾಕೆ ಹೋಗಿ ಸಿಗಾಕೋಬೇಕು, ವೆಯ್ಟ್ ಮಾಡೋಣ. ಅಂದ್ರೆ ಪಿಕ್ಚರ್ ಫಿಲ್ಮ್ ಇಸ್ ಯೂಶುವಲ್ ಮೀಡಿಯಂ. ಇವಾಗ ನಾನ್ ನಿಮ್ಗೆ ಸ್ಟೋರಿ ಹೇಳೋದು ತುಂಬಾ ಈಸಿ, ಇವಾಗ ನೋಡಿ ಈ ತರ ಆಗತ್ತೆ, ಆ ತರ ಆಗತ್ತೆ, ಈ ತರ ಆಗತ್ತೆ ಅಂತ. ಸೊ ವಿ ಗೆಟ್ ಕ್ಯಾರಿಡ್ ಅವೇ. ಬಟ್ ನೀವು ಅದನ್ನ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಹಾಕಿ ಪರ್ದೆ ಮೇಲೆ ತೋರ್ಸೋದು ತುಂಬಾ ಕಷ್ಟ ಇದೆ. ಹೇಳೋದು ಈಸಿ, ಬಟ್ ಮಾಡಿ ತೋರ್ಸೋದು ತುಂಬಾ ಕಷ್ಟ ಇದೆ. ಅಂಡ್ ಇನ್ನೊಂದ್ ಏನ್ ಕಷ್ಟ ನಮ್ದ್ರಲ್ಲಿ ಅಂತಂದ್ರೆ ಬಜೆಟ್. ಇವಾಗ ನಾನು ಅನ್ಕೊಂಡಿರೋ ಬಜೆಟ್ ಅದಕ್ಕೆ ದಾಟ್ತಾ ಇದೆ ಅಂದಾಗ ಪ್ರೊಡ್ಯೂಸರ್ ಭಯ ಪಡ್ಕೊಳ್ತಾರೆ. ಈ ಬಜೆಟ್ ಇದೆ, ನಾನು ಹೆಂಗ್ ಇದನ್ನ ರಿಟರ್ನ್ಸ್ ತಗೊಂಡ್ಬಿಡ್ಲಿ, ನಾನು ಹೆಂಗ್ ಇದ್ ಮಾಡ್ಲಿ ಅಂತ. ಸೊ ನೀವು ಆಕ್ಚುಲಿ ನಾವು ಹೇಳ್ತೀವಲ್ಲ, ಎಲ್ಲ ನೀವು IT ಫೀಲ್ಡ್ ನಲ್ಲಿ ನೋಡಿ, ಯಾವ್ದೇ ಫೀಲ್ಡ್ ನಲ್ಲಿ ನೋಡಿ, ಎಲ್ಲದ್ರಲ್ಲೂ ಒಬ್ರು ಇದನ್ನದು ಮ್ಯಾನೇಜ್ಮೆಂಟ್ ಟೀಮ್ ಅಂತಾನೆ ಇರುತ್ತೆ. ಇದನ್ನದು ಒಂದು ಈ ಪ್ರಾಜೆಕ್ಟ್ಗೆ ಓಕೆ ವಾಟ್ ಇಸ್ ದಿ ರಿಕವರಿ, ವಾಟ್ ಇಸ್ ದಿ ದಿಸ್ ಥಿಂಗ್. ಸೊ ನಮ್ಮ ಫೀಲ್ಡ್ ನಲ್ಲಿ ಆ ತರ ಇಲ್ಲ. ಸೊ ನಾವೇನ್ ಮಾಡ್ತೀವಿ, ಸ್ಟೋರಿ ಹೇಳ್ತಾರೆ, ಡೈರೆಕ್ಟರ್ ಹೇಳಿದ ತಕ್ಷಣ ನಾವ್ ಹೀರೋ ಹೀರೋಯಿನ್ ಇಲ್ಲಾಂದ್ರೆ ಪ್ರೊಡ್ಯೂಸರ್ ಎಲ್ಲ ಒಪ್ಕೊಂಡ್ಬಿಡ್ತೀವಿ. ಬಟ್ ಅದನ್ನ ಇಳ್ಸೋದಿದ್ಯಲ್ಲ, ಅದು ಸಖತ್ ಕಷ್ಟ. ಸೊ ಅದಕ್ಕೆ ಒಂದು ಮ್ಯಾನೇಜ್ಮೆಂಟ್ ಅಂತ ಇರ್ಬೇಕು, ಅಂದ್ರೆ ಅಕೌಂಟ್ಸ್ ಮ್ಯಾನೇಜ್ಮೆಂಟ್ ಅಂತ ಇರ್ಬೇಕು. ಓಕೆ ದಿಸ್ ಇಸ್ ವಾಟ್ ಇದನ್ನಲ್ಲಿ ಮಾಡೋದಿಕ್ ಆಗತ್ತೆ ಅಂತ. ನಾವ್ ಆ ತರದೆಲ್ಲ ಏನೋ ಬರೀ ಕ್ರಿಯೇಟಿವ್ ಯೋಚನೆ ಮಾಡ್ತಾ ಮಾಡ್ತಾ ನಾವೆಲ್ಲೋ ಈ ಮ್ಯಾನೇಜ್ಮೆಂಟ್ ನ ಬಿಟ್ಬಿಡಿದೀವಿ. ಸೊ ಬ್ಯಾಕ್ ಎಂಡ್ ನಲ್ಲಿ ಈ ಮ್ಯಾನೇಜ್ಮೆಂಟ್ ಇದ್ದಾಗ, ಸೊ ಐ ಥಿಂಕ್ ಎವ್ರಿಥಿಂಗ್ ಗೆಟ್ಸ್ ಬ್ಯಾಲೆನ್ಸ್ಡ್. ಆಮೇಲೆ ನನ್ಗೆ ಗೊತ್ತಿರಂಗೆ ಅದನ್ನ ಡೈರೆಕ್ಟರ್ ಮೇಲೂ ಹೇರ್ಬಿಡ್ತೀವಿ ನಾವು. ನಿನ್ನೆ ಯಾರ ಹತ್ರ ಪ್ರೊಡ್ಯೂಸರ್ ಹತ್ರ ಮಾತ್ರ ನಾನು ಇದನ್ನೇ ಹೇಳ್ತಾ ಇದ್ದೆ, ಅಂದರೆ ಪ್ಲ್ಯಾನಿಂಗ್ ಕರೆಕ್ಟಾಗಿದ್ದಾಗ ಈಗ ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಅಷ್ಟು ಬ್ಯೂಟಿಫುಲ್ ಇಂಡಸ್ಟ್ರಿ ಯಾವುದೂ ಇಲ್ಲ. ಅಂದರೆ ಉದ್ಯಮ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಫೇಮ್, ನೇಮ್ ಎಲ್ಲವೂ ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಆ ಜಾಣ್ಮೆಯಿಂದ ಮಾಡಬೇಕು, ಮತ್ತು ಅದನ್ನು ತಿಳ್ಕೊಂಡು ಮಾಡಬೇಕು. ಏಕಾಏಕಿ ಅಲ್ಲೆಲ್ಲೋ ಬಂದ್ಬಿಡ್ತು ಅಂದ ತಕ್ಷಣ ತಂದಿಲ್ಲ ಹಾಕೋದು, ಆಮೇಲೆ ಇದಾಗೋಯ್ತು ಅದಾಗೋಯ್ತು ಅಂತ ಬ್ಲೇಮ್ ಮಾಡೋದು, ಅದಲ್ಲ. ಸ್ಟಡಿ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ, ಇನ್ವೆಸ್ಟ್ ಮಾಡಿ. ಆಮೇಲೆ ನಂಬಿಕೆ, ಓಕೆ ಕಂಟೆಂಟ್ ಮೇಲೆ ನಂಬಿಕೆ ಬಂತ ಪ್ರಾಂಪ್ಟಾಗಿ ಹಾಕಿ, ವರ್ಕ್ ಆಗುತ್ತೆ ಇಲ್ಲ ಅಂತಲ್ಲ. ಬಟ್ ಏನಾಗೋದು ಗೊತ್ತಾ, ಇವಾಗ ಮಾಡೋರು ರೆಡಿ ಇದ್ದಾಗ ಇನ್ನೊಬ್ಬ ಯಾರೋ ಬರ್ತಾನೆ, ಬಂದು ಅವನಿಗೆ ಚುಚ್ತಾನೆ ಕಿವಿನ, ಅಯ್ಯೋ ಅವ್ನಿಗೆ ಯಾಕೆ ಮಾಡ್ತೀರಾ, ಹಿಂಗೆ ಯಾಕೆ ಮಾಡ್ತೀರಾ, ಮಾಡಬೇಡಿ, ಅವ್ನು ಹಂಗಿದೆ ಹಿಂಗಿದೆ. ಸೊ ಅಲ್ಲೂ ಹಾಳಾಗತ್ತೆ. ಇವಾಗ ಒಂದು ಒಳ್ಳೆ ಕತೆ ಮಾಡಿಕೊಂಡು ಅದೇ ಫಸ್ಟ್ ಬರೋದೇ ನಮ್ಗಳ ಮೇಲೆ, ಹೀರೋಗಳ ಮೇಲೇ, ಅವ್ನಿಗೆ ಯಾಕೆ ಮಾಡ್ತೀರಾ ಸರ್, ಯಾರು ನೋಡೋರಿಲ್ಲ, ಬರ್ತಾ ಇಲ್ಲ ಜನ, ಈ ಥರದ್ದೆಲ್ಲ ಶುರು ಆಗುತ್ತೆ. ಅದು ಅಲ್ಲರ್ಧ ಹಾಳು. ಜೊತೆಗೆ ಪಾಪ ಡೈರೆಕ್ಟ್ರಿಗೆ ಒಂದೇ ಸಿನಿಮಾ ಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಮಗಾದ್ರೂ ಒಂದು 2-3 ಸಿನಿಮಾ ಸಿಗುತ್ತೆ ಪ್ರೂವ್ ಮಾಡ್ಕೋಬೋದು. ಬಟ್ ಡೈರೆಕ್ಟ್ರುಗಳು ಒಂದೇ ಸಿನಿಮಾ, ಒಂದು ಸಿನಿಮಾ ವರ್ಕ್ ಆಗಿಲ್ಲ ಅಂದ ತಕ್ಷಣ ಮೂಲೆ ಗುಂಪೆ, ಅವ್ನು ಹಾಕ್ರಿ, ಅವ್ನು ಏನು ಮಾಡ್ದ ನೋಡಿದ್ರ, ಅವನು ಹಾಳು ಮಾಡ್ಬಿಟ್ಟ ಪ್ರೊಡ್ಯೂಸರ್ನ. ಹೌದು, ಅವನು ತುಂಬ ಆಸೆ ಇಟ್ಕೊಂಡು ಮಾಡಿರ್ತಾನೆ, ಬಟ್ ಅದೆಲ್ಲೋ ಒಂದು ನಿಮ್ಗೆ ಎಕ್ಸಿಕ್ಯೂಷನಲ್ಲೋ ಏನೋ ಒಂದು ಮಿಸ್ ಆಯಿತು ಅಂದಾಗ ಇನ್ನೊಂದು ಅವಕಾಶ ಕೊಡಿ. ಅವಕಾಶ ಕೊಟ್ಟರೆ ತಾನೇ ಅವನು ಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ. ಈ ಥರ ಆಗುತ್ತೆ. ಆ್ಯಂಡ್ ಗೊತ್ತಿಲ್ಲ, ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಹಂಗೇನೆ. ಬಟ್ ಹೇಳ್ದಂಗೆ ಸಿನಿಮಾ ಒಂದು ಅದ್ಭುತವಾದ ಒಂದು ಪ್ಲ್ಯಾಟ್ಫಾರ್ಮ್. ನೀವು ಎಲ್ಲರ ಎಮೋಷನ್ಸ್ನು ತೊಗೊಂಡು ಬಂದು ತೋರಿಸೋ ಅಂಥ ಜಾಗ ಒಂದೇ ಇದು. ಬೇರೆ ನಿಮಗೆಲ್ಲೂ ಈ ಅವಕಾಶನೇ ಇಲ್ಲ. ಅಂದರೆ ನೀವೊಬ್ಬನ ಅಳಿಸ್ಬೋದು, ನಗಿಸ್ಬೋದು, ಖುಷಿ ಪಡಿಸ್ಬೋದು, ಸಾಯಿಸ್ಬೋದು, ಬದುಕಿಸ್ಬೋದು. ಆಮೇಲೆ ಕನೆಕ್ಷನ್ ಆಗೋದಕ್ಕೆ, ಇವಾಗ ನೀವು ಸ್ಟ್ರೇಂಜರ್, ನಾವಿಬ್ರು ಸ್ಟ್ರೇಂಜರ್ ಅಂದ್ರೆ ದೇರ್ ಆರ್ ಓನ್ಲಿ 2 points ವಿಚ್ ವಿ ಕ್ಯಾನ್ ಟಾಕ್. ಒನ್ ಇಸ್ ಫಿಲ್ಮ್ ಅಂಡ್ ಒನ್ ಇಸ್ ಪಾಲಿಟಿಕ್ಸ್. ಸೊ ಪಾಲಿಟಿಕ್ಸ್ ಇಷ್ಟ ಇಲ್ಲ ಅಂದ್ರೆ ಸ್ಪೋರ್ಟ್ಸು ಇದೆ, ಬಟ್ ಸ್ಪೋರ್ಟ್ಸ್ ನಲ್ಲಿ ಅದು ವಿಧ ಆಗಿದೆ. ಬಟ್ ಫಿಲ್ಮ್ ಇಸ್ ಒನ್ ಥಿಂಗ್ ವಿಚ್ ಕನೆಕ್ಟ್ಸ್ 2 hearts.
ಇವಾಗ ಯಾವ್ದೋ ಒಂದ್ ಫಿಲ್ಮ್ ಇಷ್ಟ ಆಗೋದ್ರೆ ನಮ್ಗೆ, ಅವ್ರಿಗೂ ಇಷ್ಟ ಆದ್ರೆ ವಿ ಟಾಕ್ ಅಬೌಟ್ ಇಟ್. ಅಂಡ್ ಒಬ್ಬ ಹೀರೋ ಇಷ್ಟ ಆದ್ರೆ ವಿ ಟಾಕ್ ಅಬೌಟ್ ಇಟ್. ಸೊ ಒಂದ್ ಹೀರೋಯಿನು, ಈ ಪ್ರತಿಯೊಂದು ಮನ್ಸುಗಳಿಗೆ ಅವ್ರ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮೂವಿ ಇಸ್ ದಿ ಓನ್ಲಿ ಎಮೋಷನ್ ವಿಚ್, ಅಂದ್ರೆ ಇವಾಗ ನನಗೆ ಯಾವ್ದೋ ಒಂದ್ ಫಿಲಮ್ ಹೇಳಿದ ತಕ್ಷಣ ಅವ್ರು ಎಂತವ್ರು ಅಂತ ಅರ್ಥ ಆಗುತ್ತೆ. ಇವಾಗ ನನ್ಗೆ ಇವಾಗ ಇವರು ಸಿದ್ಲಿಂಗು 2 ಇಷ್ಟ ನನ್ಗೆ ಅಂತ ಹೇಳಿದಾಗ, ಓ ಇವರು ಒಂದ್ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ. ಅದೇ ಭೀಮಾ ಇಷ್ಟ ಅಂತ ಅಂದಾಗ, ಓ ಒಂದ್ ಸ್ವಲ್ಪ ಮಾಸ್ ಇವರು ಅಂತ. ಸೊ ವಿ ಹ್ಯಾವ್ ಅವರ್ ಓನ್ ಕ್ಯಾಲ್ಕುಲೇಷನ್ಸ್ ಇನ್ ಮೈಂಡ್. ಸೊ ಆ ವ್ಯಕ್ತಿ ಎಂತವ್ರು, ಯಾವ ತರ, ಆ ಫಸ್ಟ್ ಮೀಟಿಂಗ್ ನಲ್ಲೇನೆ ಆ ಮೂವಿ ಅನ್ನೋದು ಇಟ್ ಇಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ. ಆರ್ಸ್ ಇಸ್ ಅ ಬ್ಯೂಟಿಫುಲ್ ಇಂಡಸ್ಟ್ರಿ. ಸೊ ಎಲ್ಲೋ ಒಂದ್ ಕಡೆ ಅದನ್ನ ನೀವ್ ಹೇಳ್ದಂಗೆ, ಎಲ್ಲೋ ಒಂದ್ ಕಡೆ ನಾವು ಆಕ್ಚುಲಿ ನಮ್ದ್ರಲ್ಲಿ ಒಳ್ಳೆ ರೈಟರ್ಸು ಇದಾರೆ, ಬಟ್ ಅದ್ ಎಕ್ಸಿಕ್ಯೂಷನ್ ನಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಅದಾದ್ಮೇಲೆ ಪ್ರಮೋಷನ್ ನಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಎಲ್ಲೋ ಒಂದ್ ಕಡೆ ಅದನ್ನೆಲ್ಲ ನಾವು ಒಂದ್ ಪಾಯಿಂಟ್ ಎಲ್ಲೋ ನಾವೇ ಮಿಸ್ ಮಾಡ್ಕೋತಾ ಇದೀವಿ. ಅದು ಒಂದ್ ಸ್ವಲ್ಪ ನಮ್ಗೆ ಹಿಡಿತಾ ಸಿಕ್ತು ಅಂತಂದ್ರೆ ಐ ಥಿಂಕ್ ವಿ ಕ್ಯಾನ್ ಡೂ ವಂಡರ್ಸ್. ಏನಕ್ಕೆ ಅಂತಂದ್ರೆ ಎಷ್ಟು ಚಂಚನ ಇರೋ ಮೂವೀಸು ನಮ್ಮ ಇಂಡಸ್ಟ್ರಿ ನೋಡಿ ಬೇರೆ ಇಂಡಸ್ಟ್ರಿ ಅವರು ಕಾಪಿ ಮಾಡಿರೋದು ಉಂಟು. ಅಂಡ್ ನನ್ನ ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನನ್ಗೆ ಆಕ್ಟಿಂಗ್ ಬರಲ್ಲ ಅಂತ ಎಲ್ಲ ಹೇಳಿದಾಗ ನನ್ನ ಫ್ರೆಂಡ್ ಒಬ್ರು ಗಿರೀಶ್ ಅಂತ, ಗಿರೀಶ್ ಶಿವಣ್ಣ ಆಕ್ಟರ್, ಅವರು ಏನು ಮಾಡ್ಬೇಡಕ್ಕಂದ, ಬರೀ ರಾಜ್ಕುಮಾರ್ ಫಿಲ್ಮ್ಗಳ್ ನೋಡು, ಅವ್ರ ಹೇಗೆ ಇರ್ತಾರ ನೋಡು, ಆ ಕ್ಯಾರೆಕ್ಟರ್ಗೆ ಹೇಗೆ ಇನ್ವಾಲ್ವ್ ಆಗ್ತಾರ ನೋಡು, ಅಷ್ಟೇ ಸಾಕು ನಿನಗೆ ಅಂತ ಹೇಳೋರು. ಸೊ ಎಷ್ಟೋ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಇಂಡಸ್ಟ್ರಿ ಅವರು ನಮ್ಮ ಆಕ್ಟರ್ಸ್ಗಳನ್ನ ನೋಡಿ ಫಾಲೋ ಮಾಡೋರಿದ್ದಾರೆ. ಎಷ್ಟೋ ಜನ ಉಪೇಂದ್ರ ಸರ್ಗೆ, ರವಿಚಂದ್ರನ್ ಸರ್ಗೆ ಅವ್ರದೇ ಆದಂತ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾ. ಸೊ ಸಮ್ವೇ ವಿ ಆರ್ ಲ್ಯಾಕಿಂಗ್. ಅದೇನ್ ಲ್ಯಾಕ್ ಮಾಡ್ತಾ ಇದೀವಿ ಅಂತ ನಮಗ್ ನಾವೇ ಪರ್ಮಿಟೇಷನ್, ಅಂದ್ರೆ ನಾವೇ ಓದ್ತಾ ಇರ್ಬೇಕು. ವಿ ಶುಡ್ ನಾಟ್ ಜಸ್ಟ್ ವಾಚ್ ದಿ ಫಿಲ್ಮ್, ವಿ ಶುಡ್ ಸ್ಟಡಿ ದಿ ಫಿಲ್ಮ್ ಅಂಡ್ ವಿ ಶುಡ್ ಸ್ಟಡಿ ವೈ ಇಟ್ ಹ್ಯಾಪನ್ಡ್. ಸೊ ದಟ್ ಈಸ್ ವೆನ್ ಐ ಥಿಂಕ್ ವಿ ವಿಲ್ ಗೆಟ್ ಸಮ್ ಕನೆಕ್ಷನ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ನಮ್ಮ ಸಿದ್ಲಿಂಗು ಮತ್ತು ನಿವೇದಿತಾ ಜೊತೆ ತುಂಬ ಡೀಪ್ ಸಿನಿಮಾ ಡಿಸ್ಕಷನ್ ಮಾಡ್ತೀವಿ. ಐ ಮೀನ್ ತುಂಬ ಒಳ್ಳೆ ವಿಷಯ, ಅಂದರೆ ನಮ್ಮ ಇದು ಅನುಭವಗಳು. ನಾನು ಆ್ಯಕ್ಚುಲಿ ಮಾತಾಡ್ತಾ ಇದೇ ಮರ್ತದೆ. ಆ್ಯಕ್ಚುಲಿ ಈ ಕಾರು, ಸಿದ್ಲಿಂಗು ಕಾರು, ಈ ಕಾರಲ್ಲಿ ಬಂದಿದ್ದೀವಿ. ಈ ಕಾರ್ ಬಗ್ಗೆ ಏನಾರು ಒಂದೆರಡು ಮಾತಾಡೋಣ ಅನ್ನೋದೇ ಮರ್ತು ಬಿಟ್ಟಿದ್ದೀವಿ. ಅಂದರೆ ಪ್ರತಿ ಸಿನಿಮಾದಲ್ಲೂ ಒಂದು ವಸ್ತು, ಒಂದು ಪ್ರಾಣಿ ಅಥವಾ ಒಂದು ಎಮೋಷನ್ ಇದ್ದೇ ಇರುತ್ತೆ, ಕನೆಕ್ಷನ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಈ ಸಿನಿಮಾದಲ್ಲಿ ಈ ಕಾರ್ ಬಗ್ಗೆ ನಾವು ಮಾತಾಡಲೇಬೇಕು. ಇದೇ ಕಾರಲ್ಲಿ ಬಂದಿದ್ದೀವಿ. ಏನಿದು ಸಿದ್ಲಿಂಗು ಕಾರ, ಸಿದ್ಲಿಂಗು ಅಂದ್ರೇ ಕಾರು. ಸೊ ಆ ಕಾರ್ಟೂನ್ ಇದನ್ನೆಲ್ಲನೂ ಬಂದ್ಬಿಟ್ಟಿತ್ತು ಸ್ವಲ್ಪ ದಿನ ಇದೆಲ್ಲ ಮಾಡ್ಬೇಕಾದ್ರೆ ಸಿದ್ಲಿಂಗದು ಕಾರ್. ಸೊ ಹಾಗಾಗಿ ಈ ಕಾರ್ ಬಗ್ಗೆ ನಿಮಗಿರುವಂಥ ನೆನಪುಗಳು, ಶೂಟಿಂಗ್ ಟೈಮ್ ಇದು, ಮತ್ತೆ ಈ ಕಾರ್ ಟೈಮಲ್ಲಿ ಇರೋ ನೆನಪು ಒಂದೇ, ಸ್ಟಾರ್ಟ್ ಆದ್ರೆ ಆಫ್ ಆಗಲ್ಲ, ಆಫ್ ಆದ್ರೆ ಸ್ಟಾರ್ಟ್ ಆಗಲ್ಲ. ನೋಡಕ್ ಚೆನ್ನಾಗಿದೆ, ನೋಡಕ್ ಚೆನ್ನಾಗಿ ಕಾಣಿಸುತ್ತೆ, ಓಪನ್ ಟಾಪ್ ಹೋಗ್ಬೇಕು ಡ್ರೈವ್ ಎಲ್ಲ ಅಂತ. ಬಟ್ ಬಿಸ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ದಯವಿಟ್ಟು ಫಸ್ಟ್ ಇಳಿಸ್ರಿ ಇದರಿಂದ ಅಂತ. ಆಕ್ಚುಲಿ ನಾವು ಇದು ಚಾಮುಂಡಿ ಬೆಟ್ಟದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಡೌನ್ ಹೊಟ್ಟೋದ್ರೆ ಮತ್ತೆ ರಿವರ್ಸ್ ಬರೋ ಸಖತ್ ಕಷ್ಟ ಆಗೋದು. ಎಲ್ಲೂ ಯೂಟರ್ನ್ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಅದು ಒಂದ್ ಪಾಯಿಂಟ್ ಇತ್ತು, ಆ ಪಾಯಿಂಟ್ಗೆ ಹೋಗ್ಬೇಕು. ಇವರು ಬೇಗ ಶಾರ್ಟ್ ಮುಗಿದ್ರು ಅಷ್ಟು ದೂರ ಹೋಗಿ ಅಲ್ಲೇ ತಿರ್ಗಿಸ್ಕೊಂಡ್ ಬರ್ಬೇಕು. ಯಾಕಂದ್ರೆ ಇದು ಸ್ವಲ್ಪ ಕಷ್ಟ ತಿರ್ಗ್ಸೋದು ಮಾಡೋದೆಲ್ಲ. ಅಂಡ್ ಇನ್ನೂ ಹಿಂಸೆ ಅಂತ ಆಗಿದ್ದಂದ್ರೆ ದಸರಾ ಶೂಟಿಂಗ್ ಟೈಮ್, ಅಂದ್ರೆ ದಸರಾ ನಡೀತಿದ್ದ ಟೈಮಲ್ಲಿ ಶೂಟಿಂಗ್ ಮಾಡಿದ್ವಿ. ಆ ಲೈಟ್ಗಳು ಎಲ್ಲ ಬೇಕು, ಸಾಂಗ್ ಅಲ್ಲಿ ಇದೆಯಲ್ಲ, ಆ ಶಾರ್ಟ್ಗಳು ತೆಗಿಬೇಕಾರೆ ಆ ಗಾಡಿ ಇದು ಬ್ರೇಕ್ ಹೊಡಿ, ಅಲ್ಲಿ ನಿಲ್ಸ್ಬೇಕಂದ್ರೆ ಇಲ್ಲೇ ಬ್ರೇಕ್ ತುಳಿಬೇಕು. ರಿಗ್ ಬೇರೆ ಹಾಕಿರ್ತಾರೆ, ಅದು ಎಲ್ ತಾಗುತ್ತೆ, ಎಲ್ ಬೀಳುತ್ತೆ, ಕ್ಯಾಮ್ರಾ ಏಟ್ ಆಗುತ್ತೆ, ಇದೆಲ್ಲ ಯೋಚನೆ ಮಾಡಿ ಮಾಡಿದ್ದು. ಬಟ್ ವಿಜುವಲ್ ನೋಡಿದ್ಮೇಲೆ ಇದೆಲ್ಲ ಮಜಾ, ಬಾ ಸಾಕು ಗುರು, ರಿಸ್ಕ್ ತಗೊಂಡಿದ್ದಕ್ಕೂ ವರ್ತಿದೆ ಬಿಡು ಅಂತ. ಅಂದ್ರೆ ಕ್ಯಾಮ್ರಾ ಇದ್ರಲ್ಲೂ ಇಟ್ಕೊಂಡು ಶೂಟ್ ಮಾಡಿದ್ರಾ? ಇಲ್ಲಿಟ್ಟು ಮುಂದೆ ಎಲ್ಲ ಅದಕ್ಕೆ ರಿಗ್ ಬರುತ್ತೆ, ಗೊತ್ತಾಯ್ತು. ಅದ್ರಲ್ಲೆಲ್ಲ ಹಾಕಿ ಫಿಕ್ಸ್ ಮಾಡಿ ಸೈಡು ಹಿಂದೆ. ಅದೇ ಒಂದೊಂದ್ಸಲಿ ಎರಡೆರಡು ಕ್ಯಾಮ್ರಾಗಳು ಕಟ್ಬಿಟ್ಟವ್ರು, ಒಂದ್ ಇಲ್ಲಿರೋದು, ಇನ್ನೊಂದು ಮುಂದೆ ಇರೋದು. ಸೊ ನನಗೆ ಕಾಣಿಸ್ತಾನೂ ಇರ್ಲಿಲ್ಲ ಮುಂದೆ ರೋಡು, ಏನೋ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಹೊಡ್ಸ್ಕೊಂಡು ಹೋಗ್ತಾ ಇದ್ದಿದ್ದು. ಇವಳು ಆಸ್ ಯೂಶುವಲ್ ಪಕ್ಕದಲ್ಲಿ ಕುತ್ಕೊಂಡಾರ ಬರೋಳು ಅಷ್ಟೇ. ಅಲ್ಲ ಕತ್ತಿಗೆ ಬರೋ ಬೆಲ್ಟು, ಅದು ಫಾಸ್ಟ್ ಆಗಿ ತಿರ್ಗಕ್ಕೂ ಆಗಲ್ಲ. ನಾನು ಅದೇ ಮಾರ್ಕೆಟ್ ಎಲ್ಲ ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಹಿಂಗೆ ಅಂತಾರೆ, ಆ ಸಾಂಗ್ ಅಲ್ಲಿ ಅಂದ್ರೆ ಅದು ಹಾಕೊಂಡೇ ಇರ್ಬೇಕು ಅಂತ. ಆಮೇಲೆ ಶೂಟಿಂಗ್ ಅಷ್ಟೇ ತುಂಬಾ ಜನ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರೆ, ಯಾರು ಇದು ಮಾಡಿಲ್ಲ ಅನ್ಸುತ್ತೆ. ತುಂಬಾ ಆರಾಮಾಗಿ ಒಂಥರ ಸಾಮಾನ್ಯ ಜನರ ತರಾನೇ ಹಂಗೆ ಕಂಟೆಂಟ್ ಶೂಟ್ ಮಾಡ್ದಂಗಿದೆ ಅದು. ಸೊ ಮೈಸೂರಲ್ಲಿ ಒಳ್ಳೆ ವಿಷಯ ಅಂದ್ರೆ ಅದೇ, ಶೂಟಿಂಗ್ ಹೋದ್ರೆ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ತೀರಾ ಹಿಂಸೆ ಕೊಡೋದು ಆ ಥರದ್ದೆಲ್ಲ ಏನಿಲ್ಲ. ಹಿಂಸೆ ಅಂದ್ರೆ ಫೋಟೋ ಗಿಟೋ ಅದು ಮಾಮೂಲಿ ಇದ್ದೇ ಇರುತ್ತೆ, ಅದು ಹಿಂಸೆ ಅಂತ ಹೇಳಕ್ಕಾಗಲ್ಲ. ಬಟ್ ನಾರ್ಮಲಿ ಅಲ್ಲಿ ಮೈಸೂರಲ್ಲಿ ಅವ್ರು ಸಿನಿಮಾ ಜಾಸ್ತಿ ಪ್ರೀತಿಸ್ತಾರೆ. ಸೊ ಹಾಗಾಗಿ ನಾವು ಶಾರ್ಟ್ ಅಂತ ಹೋದಾಗ ಅವರು ಆರಾಮಾಗಿ ಸೈಡ್ ಕೊಟ್ಟೋಗವರು.
ಕಟ್ ಅಂದ ತಕ್ಷಣ ವಾಪಸ್ ಬರೋರು, ಈ ತರ ತುಂಬಾ ಐ ಚೆನ್ನಾಗಿ. ಸ್ಟಿಲ್ ರಿಮೆಂಬರ್ ಒಂದ್ ಹೆಂಗ್ಸ್ ಅಂತೂ ನಾವು ಶೂಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು 3 ಗಂಟೆ. ಓಕೆನಾ, ಪ್ಯಾಕಪ್ ಆಗೋವರೆಗೂ ಪಾಪ ಕಾದು ಅದಾದ್ಮೇಲೆ ಫೋಟೋ ಇಡ್ಸ್ಕೊಂಡ್ರು. ಸೊ ಲೈಕ್ ಅದ್ ಒಂದ್ ಇರತ್ತಲ್ವಾ, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಕೆಲ್ಸದ ಟೈಮ್ನಲ್ಲಿ ಅಂತ. ಸೊ ಶಿ ಜಸ್ಟ್ ವ್ಯಾಲ್ಯೂಡ್ ಆರ್ ಟೈಮ್. ಎಷ್ಟೋ ಒಂದ್ಸತಿ ಇದು ಲೈಟ್ ಹೊಟ್ಟೋಗ್ತಾ ಇರತ್ತೆ, ಬಟ್ ಆದ್ರೂ ಮೇಡಮ್ ಮೇಡಮ್ ಫೋಟೋ 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 ಇವಾಗ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಇಲ್ಲ ಅಂದ್ರೆ ಇದು ಮಾಡ್ತೀವಿ ಅಂತ. ಬಟ್ ಫ್ರೀ ಟೈಮ್ ನಲ್ಲಿ ಕೊಡ್ತೀವಿ, ಫ್ರೀ ಇದ್ದಾಗ ನಾವು ಕೊಡ್ತೀವಿ ಫೋಟೋಸ್. ಬಟ್ ಶಿ ಜಸ್ಟ್ ವಾಚ್ಡ್ ಎವ್ರಿಥಿಂಗ್. ಅಂದ್ರೆ ಹೇಗ್ ನಡೀತಾ ಇದೆ ಶೂಟಿಂಗ್, ಹೇಗ್ ಮಾಡ್ತಾ ಇರಿ ಎಲ್ಲ ಪ್ರತಿಯೊಂದು ನೋಡಾದ್ಮೇಲೆ ಫೋಟೋ ತಕೊಂಡ್ರು. ಸೊ ಐ ಥಿಂಕ್ ಇವತ್ತಿನ ಜನರೇಷನ್ ಎಲ್ಲಾರು ದೇ ಹ್ಯಾವ್ ಬಿಕಮ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ವೆರಿ ಕೋಆಪರೇಟಿವ್. ಅಂದ್ರೆ ಅವ್ರ ಕೆಲ್ಸಕ್ಕೆ ನಾವ್ ತೊಂದ್ರೆ ಕೊಡೋದ್ ಬೇಡಪ್ಪ ಅಂತ. ಕೆಲವ್ರು ಇರ್ತಾರೆ, ಎಲ್ಲೇ ಹೋದ್ರು ಕಿರಿಕ್ ಮಾಡೋರು ಇದ್ದೇ ಇರ್ತಾರೆ. ಬಟ್ ಅಂತವ್ರಿಗೆ ಏನು ಚೆನ್ನಾಗಿತ್ತು ಬೈಗಳ. ಆತರ. ಬಟ್ ಅವ್ರಿಗೇನ್ ಪ್ರಾಬ್ಲಮ್ ಇರತ್ತೋ ಲೈಫ್ ನಲ್ಲಿ, ಏನೋ ಫ್ರಸ್ಟ್ರೇಷನ್ ತೆಗಿಬೇಕು. ಸೊ ಇಟ್ಸ್ ಓಕೆ. ಅರ್ಥ ಆಯ್ತು. ತುಂಬಾ ಒಳ್ಳೆ ಮಾತುಕತೆ, ತುಂಬಾ ದಿನ ಆದ್ಮೇಲೆ ಚೆನ್ನಾಗಿತ್ತು. ಸಿನಿಮಾ ಆ್ಯಕ್ಚುಲಿ ತುಂಬ ಪಾಸಿಟಿವ್ ಆಗಿದೆ. ಅಂದರೆ ಏನು, ಇವತ್ತಿಗೆ ಒಂದು ಸಿನಿಮಾನ ಒಂದು ಶೋನಲ್ಲಿ ಡಿಸೈಡ್ ಮಾಡ್ತಾರೆ, ಒಂದು ದಿನಕ್ಕೆ ಉಸಿರಾಡಕ್ಕೂ ಟೈಮ್ ಕೊಡಲ್ಲ. ಇದು ಬಂದಿಲ್ಲ, ಜನ ಇಲ್ಲ, ನೆಕ್ಸ್ಟ್ ಶೋ ಇಲ್ಲ, ಅಲ್ಲಿ ಹೋಗಿರುತ್ತೆ ಮೆಸೇಜ್ ಆಲ್ರೆಡಿ, ಏನು ಇಲ್ವಂತೆ, ಯಾರು ಇಲ್ವಂತೆ, ಶೋ ತೆಗೆದ್ರಂತೆ ಅಂತ. ಅಂದ್ರೆ ಅಲ್ಲ 4 ಸೀನ್ ಆದ ತಕ್ಷಣ ಫೇಸ್ಬುಕ್ ಅಲ್ಲಿ ಬರುತ್ತೆ, ಟ್ವಿಟರ್ ಅಂದ್ರೆ ಅಲ್ಲಿ ಉಸಿರಾಡಕ್ಕೆ ಟೈಮ್ ಕೊಡಲ್ಲ. ಮತ್ತೆ ಅದು ಗ್ಯಾಪಲ್ಲಿ ನಮ್ಗೆ ಒಂಥರ ಹಿಂಸೆ ಆಗುತ್ತೆ ಈ ವಿಚಾರಕ್ಕೆ. ನಾವೆಲ್ಲ ಹಿಂಗ್ ನೋಡಿಲ್ಲ ಸಿನಿಮಾನ, ನಾವು ಬೇರೆ ತರ ನೋಡಿರೋ ಸಿನಿಮಾನ. ಕೂತ್ಕೊಂಡು ಅಷ್ಟು ಸಿನಿಮಾ ನೋಡಿದ್ಮೇಲೆ ಮಾತಾಡೋವಂಥದ್ದು ಅದೊಂದು. ಮತ್ತೆ ಆಗ್ಲೇ ಹೇಳಿದ್ನಲ್ಲ, ಥಿಯೇಟರ್ ಹತ್ರ ಆ ಒಂದು ಆಂಬಿಯನ್ಸೇ ಕಳೆದೋಗಿದೆ. ಅದೊಂದ್ಸಲ ಸಂಕಟ ಆಗುತ್ತೆ ಒಂದ್ಸಲ, ಈಗ ಗಾಂಧಿನಗರಕ್ಕೆಲ್ಲ ಹೋದ್ರೆ. ಸೊ ಸಿದ್ಲಿಂಗು ಆ ಎಲ್ಲ ಸಂಭ್ರಮನ ಮರುಕಳಿಸುತ್ತೆ ಅಂತ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಕನೆಕ್ಷನ್ ದೊಡ್ಡದಾಗಿದೆ, ತುಂಬ ಎಮೋಷ್ನಲ್ ಆಗಿದೆ ಕನೆಕ್ಷನ್. ಸೊ ಇದೇ ಕಾರಣಕ್ಕೇ ನಾನೇ ಮಾತಾಡಿಸ್ಬೇಕು, ನಾನೇ ಆ ಒಂದು ಕನೆಕ್ಷನಲ್ಲಿ ಇರಬೇಕು ಅನ್ನೋದಕ್ಕೆ ನಾನೇ ಹುಡ್ಕೊಂಡ್ಬಂದಿದ್ದು. ಐ ಥಿಂಕ್ ನಾವಿಬ್ರು ಸ್ಟಾರ್ಟ್ ಮಾಡಿದಾಗ ನೀವು ನಿಮ್ ಕೆರಿಯರ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಸೊ ನಮ್ದೆಲ್ಲ 3 ಜನದು ಒಂದೇ ಜರ್ನಿ ಆಗಿರೋದ್ರಿಂದ, ಅಂಡ್ ಯು ಹ್ಯಾವ್ ಸೀನ್ ನಮ್ಮ ಇದನ್ನದು ಏರ್ ಎಳಿತಾನು ನೀವು ನೋಡಿದೀರಾ, ಕಣ್ಣಾರೆ ನೀವು ನೋಡಿರೋರು. ನನ್ಗೆ ಇದೊಂದು ಕನೆಕ್ಷನ್ ಇದೆ. ಅಂದ್ರೆ ಇವತ್ತು ಯಾರೆಲ್ಲ ಈ ಇದ್ರಲ್ಲಿದ್ದಾರೋ ಅದೊಂದು ಕನೆಕ್ಷನ್ ಇದೆ. ಒಂದು 15-16 ವರ್ಷದ ಒಂದು ಒಡನಾಟ, ತುಂಬಾ ವಿಷಯಗಳು ಮಾತಾಡಕ್ ಸಿಗುತ್ತೆ. ಸೊ ಒಂದು ಮಾತುಕತೆ. ಅಂಡ್ ಸಿದ್ಲಿಂಗು 14ಕ್ಕೆ ಥಿಯೇಟರ್ಗೆ ಬರ್ತಿದೆ, ಎಲ್ಲರೂ ಮಿಸ್ ಮಾಡ್ತೀವಿ, ಥಿಯೇಟ್ರಲ್ಲೇ ಬಂದು ನೋಡಿ. ಹೌದು, ಯಾಕೆಂದ್ರೆ ಥಿಯೇಟ್ರಲ್ಲೇ ನೋಡಿ ಅನುಭವಿಸ್ಬೇಕಾಗಿರುವಂಥ ಒಂದು ಕತೆ. ಅಂದರೆ ಒಂದು ಟ್ರಾವೆಲ್ ಆಗ್ತಿದ್ವಿ. ನನಗೆ ಎಲ್ಲೋ ಒಂದು ಕಡೆ ಹೆಂಗೆ ಅನಿಸ್ತಾ ಇದ್ರೆ, ಆ ಸಾಂಗ್ ನೋಡ್ಬೇಕಾರೆ ಇಲ್ಲಿ ನಾನು ಇದ್ದೀನಿ, ಈ ಕಾರಲ್ಲಿ ನಾನು ಇದ್ದೀನಿ, ಆ ಫೀಲ್ ಬಂದ್ಬಿಡತ್ತೆ ಅದು. ಹೌದು, ಈ ಕಾರಲ್ಲಿ ನಾನು ಇದ್ದೀನಿ, ಇವ್ರೊಟ್ಟಿಗೆ ನಾನು ಹೋಗ್ತಾ ಇದ್ದೀನಿ. ಆ ಸಂಡೆಗೆ ಹಿಂಗೆ ಬೀಸ್ತಾ ಇರ್ತಾರಲ್ಲ, ಅಲ್ಲೇ ನಾವು ಕೂತಿದ್ದೀವಿ. ಅಂದರೆ ಆ ಥರ ಆ ಮ್ಯಾಜಿಕ್ ಅನ್ನೋದು ಅದೇ ಅನ್ಸುತ್ತೆ, ವಿಜುವಲ್. ಸೊ ಆ ಒಂದು ಸೆಳೆತನೇ ನಮ್ಮನ್ನು ಕರ್ಕೊಂಬರೋ ಥಿಯೇಟ್ರಿಗೆ. ಸೊ ಈ ಸಿನಿಮಾದಲ್ಲಿ ಅದಿದೆ. ಸಾಕಷ್ಟು ವಿಷಯಗಳಿದೆ ಸಿನಿಮಾದಲ್ಲಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ವಿಷಯಗಳೇ ಇರೋದು ಸಿನಿಮಾದಲ್ಲಿ. ಮಕ್ಳಿಗೂ ಇಷ್ಟ ಆಗತ್ತೆ, ನಮ್ಮಂಥ ವಯಸ್ಸವ್ರಿಗೂ ಇಷ್ಟ ಆಗತ್ತೆ, ನಮ್ಗಿನ್ನ ಹಿರಿಯರಿಗೂ ಇಷ್ಟ ಆಗತ್ತೆ, ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಇದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ, ಗೆಲ್ಲಿಸಿ. ನಿಮ್ಗಂತೂ ಡಿಸಪಾಯಿಂಟ್ಮೆಂಟ್ 100% ಆಗಲ್ಲ ಸಿನಿಮಾ ನೋಡಿದ್ಮೇಲೆ. ಸೊ 14ನೇ ತಾರೀಕು ಫೆಬ್ರವರಿ ಥಿಯೇಟ್ರಲ್ಲಿ ಸಿಗೋಣ. ಎಸ್, ಸೊ February 14th ಥಿಯೇಟರ್ನಲ್ಲಿ ಸಿಗೋಣ. ಸೊ ಎಲ್ಲ ಒಂದು ಒಳ್ಳೆ ಮನ್ಸಿರುವಂತವ್ರಿಗೆ ಈ ಫಿಲಮ್ ಮಾಡಿರೋದು. ಸೊ ಯಾರ್ಯಾರು ಸಿದ್ಲಿಂಗು 1 ನೋಡಿದೀರಾ, ಡೆಫಿನೆಟ್ ಆಗಿ ಸಿದ್ಲಿಂಗು 2 ಇಷ್ಟಪಡ್ತೀರಾ, ಅವ್ನ ಜರ್ನಿನೂ ಇಷ್ಟಪಡ್ತೀರಾ, ಅವ್ನ ಲೈಫ್ನ ಇಷ್ಟಪಡ್ತೀರಾ. ಸೊ ಎಸ್, ಸೊ ಸಿ ಯು ಆಲ್ ಇನ್ ಥಿಯೇಟರ್ಸ್. ತುಂಬ ಅಪರೂಪಕ್ಕೆ ಕೆಲವೊಂದು ಕಂಟೆಂಟ್ಗಳು ಬರ್ತವೆ. ಅದರಲ್ಲಿ ಸಿದ್ಲಿಂಗು ಅನ್ನೋ ಕಂಟೆಂಟು ಅದು ತುಂಬ ಒಂದು ಜನ್ರೇಷನ್ಗೆ ಇರುವಂಥ ಎಮೋಷನ್, ಒಂದು 10 ವರ್ಷದ ಜನ್ರೇಷನ್ಗೆ ಇರುವಂಥ ಒಂದು ಎಮೋಷನ್ನು. ಸೊ ಆ ಎಮೋಷನ್ ಕನೆಕ್ಷನ್ ತುಂಬ ಚೆನ್ನಾಗಿದೆ ಅಂತ ಈಗಾಗಲೇ ಅವ್ರ ಜೊತೆ ಮಾತುಕತೆ ಮಾಡಿದಾಗ ನಿಮಗೂ ಗೊತ್ತಾಗಿರುತ್ತೆ. ಮಿಸ್ ಮಾಡದೆ ಥಿಯೇಟ್ರಿಗೆ ಬನ್ನಿ, ತುಂಬ ಚೆನ್ನಾಗಿ ಲೈಫ್ನ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗೆ ಬಂತು ಇವ್ರು ಮಾತು ಕೇಳಿದ್ಮೇಲೆ. ತಪ್ಪದೆ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. 14ಕ್ಕೆ ಸಿದ್ಲಿಂಗು 2. ನಮಸ್ಕಾರ.